ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಚಾತುರ್ಮಾಸ್ಯದ ಅವಧಿಯಲ್ಲಿ ಅನೇಕ ಸಮಾಜದ ಗಣ್ಯ ವ್ಯಕ್ತಿಗಳ ಉಪನ್ಯಾಸದ ಜೊತೆಗೆ ಕುಮಾರಿಯರ ಉಪನ್ಯಾಸ ಮೊನ್ನೆ ನಡೆದಿತ್ತು. ಮಹಿಳೆಯರ ಉಪನ್ಯಾಸಕ್ಕೆ ಬಹಳಷ್ಟು ನಮಗೆ ಸಕಾರಾತ್ಮಕವಾದ ಪ್ರತಿಕ್ರಿಯೆಗಳು ಬಂದಿದೆ. ಸುಮಾರು 25-30 ಮಂದಿ ಮಹಿಳೆಯರು ನಾವು ಮಾಡ್ತೀವಿ ಎಂಬುದಾಗಿ ಅಹಮಹಮಿಕೆಯ ಎಲ್ಲರೂ ಕೂಡ ಉತ್ಸಾಹದಿಂದ ಬರ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ನಾವು 3-4 ಹಂತಗಳಲ್ಲಿ ಉಪನ್ಯಾಸವನ್ನು ನಡೆಸಬೇಕಾಗಿದೆ. ಇವತ್ತಿನ ದಿವಸ 3 ಮಂದಿ ಮಹಿಳೆಯರು ಇಲ್ಲಿ ಉಪನ್ಯಾಸವನ್ನು ನಡೆಸಿಕೊಡ್ತಾ ಇದ್ದಾರೆ. ಒಂದು ವಿದ್ಯಾಪೀಠದಲ್ಲೇ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥ ಲಕ್ಷ್ಮೀಕಾಂತಾಚಾರ್ಯರು, ಅವರ ಮನೆಯವರು. ಅವರು ಮರಾಠಿ ಭಾಷೆಯಲ್ಲಿ ಶ್ರೀಪಾದರು ಹೇಳಿದರು, ಬೇರೆ ಬೇರೆ ಭಾಷೆಗಳಲ್ಲಿ ಉಪನ್ಯಾಸಗಳನ್ನು ಮಾಡ್ತಕ್ಕಂಥವರಿಗೆ ಹೆಚ್ಚಿನ ಪ್ರೋತ್ಸಾಹ ಸಹಕಾರವನ್ನು ಕೊಡಬೇಕು ಅಂತ ಶ್ರೀಪಾದಂಗಳವರ ಆದೇಶಕ್ಕನುಗುಣವಾಗಿ ಇವತ್ತಿನ ದಿವಸ ಮರಾಠಿ ಭಾಷೆಯಲ್ಲಿ ಶ್ರೀಮತಿ ಲಕ್ಷಣಾ ಲಕ್ಷ್ಮೀಕಾಂತ ಮರಾಠಿ ಭಾಷೆಯಲ್ಲಿ ಸನಾತನ ಧರ್ಮ ಮತ್ತು ಸ್ತ್ರೀ ಇದರ ಬಗ್ಗೆ ಅವರು 10 ನಿಮಿಷಗಳ ಕಾಲ ಉಪನ್ಯಾಸವನ್ನು ನಡೆಸಿಕೊಡಲಿದ್ದಾರೆ. ಹಾಗೆಯೇ ಇನ್ನೊಬ್ಬರು ನಮ್ಮ ಕೇಶುಬಾಯರಿ ಆಚಾರ್ಯರು ಪೂರ್ಣಪ್ರಜ್ಞೆ ವಿದ್ಯಾಪೀಠದಲ್ಲಿ ಬಹಳಷ್ಟು ಸುಮಾರು 50 ವರ್ಷಗಳಿಂದ ಸತತವಾಗಿ ಅನೇಕ ಇವತ್ತಿನ ಅಧ್ಯಾಪಕರುಗಳಿಗೂ ಕೂಡ ಪಾಠವನ್ನು ಮಾಡಿರ್ತಕ್ಕಂಥ ವಿದ್ವಾಂಸರು ಕೇಶುಬಾಯರಿ ಆಚಾರ್ಯರು. ಅವರ ಮಗಳು ಶ್ರೀಮತಿ ಸುಮಾ ಉದಯ್ ಕುಮಾರ್ ಅವರು ಗುರುಗಳ ಚಿಂತನೆ ನಾನು 10 ನಿಮಿಷ ನಡೆಸ್ಕೊಡ್ತೀನಿ ಅಂತ ಅವರು ಹೇಳಿದ್ದಾರೆ. ಇನ್ನೊಬ್ಬರು ನಮ್ಮ ಆಹ್ವಾನದ ಮೇರೆಗೆ ಬಂದಿರತಕ್ಕಂಥವರು ಶ್ರೀಮತಿ ಶ್ರೀವಿದ್ಯಾ ಪೂರ್ಣಪ್ರಜ್ಞೆ ವಿದ್ಯಾಪೀಠದಲ್ಲಿ ಅಧ್ಯಯನವನ್ನು ಮಾಡಿರ್ತಕ್ಕಂತಹ ಹರಿದಾಸಮಯ್ಯ ಸುಧಾಮಂಗಳ ಆಗಿರ್ತಕ್ಕಂಥವರು. ಅವರ ಮನೆಯವರು ಶ್ರೀಮತಿ ವಿದ್ಯಾ. ಅವರು ರವಿಶಂಕರ್ ಗುರೂಜಿ ಆಶ್ರಮದಲ್ಲಿ ಇವತ್ತಿಗೂ ಕೂಡ ಒಳ್ಳೆಯ ಉತ್ತಮವಾದ ಸೇವೆಯನ್ನು ರಾಷ್ಟ್ರಮಟ್ಟದಲ್ಲಿಯೇ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂತಹ ಮಹಿಳೆ ಶ್ರೀಮತಿ ವಿದ್ಯಾ ಅವರು. ಅಲ್ಲಿ ಇವತ್ತಿಗೂ ಕೂಡ ಮಕ್ಕಳುಗಳಿಗೆ ಈ ಸುದರ್ಶನ ಕ್ರಿಯೆ ಅದನ್ನು ಮಕ್ಕಳುಗಳಿಗೆ ಮಾತ್ರ ಅಲ್ಲ, ಯಾರೇ ಹೋದರೂ ಕೂಡ ಅವರಿಗೆ ಪಾಠವನ್ನು ಶಿಕ್ಷಣವನ್ನು ನೀಡ್ತಕ್ಕಂತಹ ಒಂದು ದೊಡ್ಡ ಸೇವೆ. ಅದರ ಜೊತೆಗೆ ರವಿಶಂಕರ್ ಗುರೂಜಿಯವರ ಆದೇಶ ಅವರು ತುಂಬ ಕಟಿಬದ್ಧರಾಗಿ ಅದಕ್ಕೋಸ್ಕರ ಸಿದ್ಧರಾಗಿರ್ತಾರೆ ಆದೇಶ ಪಾಲನೆಗೋಸ್ಕರವಾಗಿ. ರವಿಶಂಕರ್ ಗುರೂಜಿಯವರು ಅವ್ರಿಗೆ ಆದೇಶವನ್ನು ಕರೆದು ಹೇಳಿರೋದು ಸಂಸ್ಕೃತದ ಬಗ್ಗೆ ವಿಶೇಷವಾಗಿ ಪ್ರಚಾರ ಆಗಬೇಕು ಎಲ್ಲ ಕಡೆಯಲ್ಲೂ ಕೂಡ ಅಂತ ಹೇಳಿದ್ದಾರೆ. ಅದಕ್ಕೆ ಇವತ್ತಿಗೂ ಕೂಡ ಮನೆಗಳಿಗೆ ಹೋಗಿ ಅವರು ಮಕ್ಕಳುಗಳನ್ನು ಸಂಗ್ರಹ ಮಾಡಿ ಅವರಿಗೆಲ್ಲ ಸಂಸ್ಕೃತದ ಪಾಠವನ್ನು ಮಾಡಿ ಕಾವ್ಯ ಸಾಹಿತ್ಯ ಅವುಗಳನ್ನೆಲ್ಲ ಪರೀಕ್ಷೆಗಳನ್ನು ಕಟ್ಟಿಸೋದು, ಆ ವಿದ್ಯಾರ್ಥಿಗಳಿಗೆ ಸುಭಾಷಿತಗಳನ್ನೇ ಪಾಠ ಮಾಡಿ ಆ ಮಕ್ಕಳುಗಳನ್ನು ಒಂದು ಒಳ್ಳೆಯ ಸನ್ಮಾರ್ಗಕ್ಕೆ ತರತಕ್ಕಂತಹದ್ದು, ಈ ರೀತಿ ಒಂದು ಒಳ್ಳೆಯ ಉತ್ತಮವಾದ ಸೇವೆಯನ್ನು ಶ್ರೀಮತಿ ಶ್ರೀವಿದ್ಯಾ ಅವರು ನಡೆಸ್ತಾ ಇದ್ದಾರೆ. 3 ಜನ ಮಹಿಳೆಯರ ಕಾರ್ಯಕ್ರಮ, ಇಬ್ಬರು 10 ನಿಮಿಷಗಳ ಅವಕಾಶ. ಶ್ರೀಮತಿ ವಿದ್ಯಾ ಅವರಿಗೆ ಸ್ವಲ್ಪ ಹೆಚ್ಚಿನ ಅವಕಾಶವನ್ನು ನಾವು ಕೊಡಬೇಕಾಗಿ ಬಂದಿದೆ, ಅನಿವಾರ್ಯ ನಮ್ಮ ಬೇರೆ ಸಂಸ್ಥೆಯ ಚಟುವಟಿಕೆಗಳಿಗೆ ಅನುಗುಣವಾಗಿ. ಅದನ್ನು ಅವರು ಸುಮಾರು ಒಂದು 20-25 ನಿಮಿಷಗಳ ಕಾಲ ಅವರು ಮಾತನಾಡ್ತಾರೆ. ಪ್ರಾರಂಭದಲ್ಲಿ ಗುರುಚಿಂತನೆಯಿಂದ ನಾವು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಶ್ರೀಮತಿ ಸುಮಾ ಉದಯ್ ಕುಮಾರ್ ಅವರು ಬಂದು ಗುರುಚಿಂತನೆಯನ್ನು ನಡೆಸಿಕೊಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಅಖಿಲೇಶ ವಿಶ್ವೇಶಂ ಇಷ್ಟದಂ ಮುಂದೆ ಪರಿವ್ರಾಟ್ ಚಕ್ರವರ್ತಿನಂ.
ಇಲ್ಲಿ ಉಪಸ್ಥಿತರಿರುವ ಗುರುಗಳಿಗೆ, ಹಿರಿಯರಿಗೆ ನಮಸ್ಕಾರ ಮಾಡ್ತಾ, ಇವತ್ತು ನಾನು ನಮ್ಮ ಗುರುಗಳ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರ ಬಗ್ಗೆ ನನ್ನ ಅನುಭವಗಳ ಒಂದು 4 ಅನುಭವಗಳನ್ನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಮ್ಮ ತಂದೆ ವಿದ್ವಾನ್ ಕೇಶವಾಚಾರ್ಯ ಬಾಯರಿಯವರು. ಅವರು ವಿದ್ಯಾರ್ಥಿ ದಶೆಯಿಂದ ವಿದ್ಯಾಪೀಠದಲ್ಲಿ ಇದ್ದು, ಮತ್ತು ಸುಧಾಮಂಗಳ ಆದಮೇಲೆ ಅಲ್ಲೇ ಅಧ್ಯಾಪಕರಾಗಿ ಇದ್ದು, ಪ್ರಿನ್ಸಿಪಾಲ್ ಆಗಿ ರಿಟೈರ್ಡ್ ಆಗಿ ಇವತ್ತಿಗೂ ಇಲ್ಲೇ ಇದು ಪಾಠ ಪ್ರವಚನ ಮಾಡಿಕೊಂಡಿದ್ದಾರೆ. ಹಾಗಾಗಿ ನಾವು ಹುಟ್ಟಿದಾಗಿಂದ ಸುಮಾರು ಮದುವೆ ಆಗೋವರೆಗೂ 21 ವರ್ಷ ಇದೇ ಪರಿಸರದಲ್ಲಿ ಬೆಳೆದವರು. ಆ ಸಂದರ್ಭದಲ್ಲಿ ವಿದ್ಯಾಪೀಠದಲ್ಲಿ ವಿದ್ಯಾರ್ಥಿಗಳು ಸ್ವಲ್ಪ ಕಡಿಮೆನೇ ಇದ್ದರು, ಜೊತೆಗೆ ನಮ್ಮ ಒಟ್ಟಾರ ಅಲ್ಲಿಯೂ ಕಡಿಮೆ ಮಕ್ಕಳಿದ್ವಿ. ಹಾಗಾಗಿ ಗುರುಗಳಿಗೆ ನಮ್ಮ ಮೇಲೆ ವಿಶೇಷ ಕಾಳಜಿ ಕೂಡ ಇತ್ತು. ನಮ್ಮ ಎಲ್ಲರ ಪರಿಚಯನೂ ಇತ್ತು ಗುರುಗಳಿಗೆ, ತುಂಬ ಒಡನಾಟ ತುಂಬ ಜಾಸ್ತಿ ಇತ್ತು. ಅಂಥ ಇದರದ್ದು ಕೆಲವು ಅನುಭವಗಳು, ನನ್ನ ಸ್ವಂತ ಅನುಭವಗಳನ್ನು, ಗುರುಗಳ ಮಾತೃ ಹೃದಯದ ಬಗ್ಗೆ ಒಂದು ಮಾತು ಅಂದರೆ, ನಾನಾಗ 3 ವರ್ಷದ ಮಗು, ನಮ್ಮ ತಂದೆ ಆಗ ಪ್ರಿನ್ಸಿಪಾಲ್ ಆಗಿದ್ದಂಥ ಕಾಲ. 3 ವರ್ಷದ ಮಗು, ನಾವು ರಜೆಯಲ್ಲಿ ಊರಿಗೆ ಹೊರಟಿದ್ವಿ, ಉಡುಪಿಗೆ ಹೊರಟಿದ್ವಿ. ಆ ದಿನ ಸಂಜೆ ಒಂದು ಅರ್ಜೆಂಟ್ ಮೀಟಿಂಗ್ ಬಂತು. ಹಾಗಾಗಿ ಸ್ವಾಮಿಗಳು ನಮ್ಮ ತಂದೆಯನ್ನು ಇರಬೇಕಾಗತ್ತೆ, ಮೀಟಿಂಗ್ ಇದೆ, ಇರಬೇಕಾಗತ್ತೆ ಅಂತ ಹೇಳಿದರು. ತಾಯಿ ತುಂಬು ಗರ್ಭಿಣಿ, ಬಸ್ಸಲ್ಲಿ ಹೋಗೋದು ಕಷ್ಟ ಆಗುತ್ತೆ, ನಮ್ಮ ತಂದೆ ಇಲ್ಲದೆ ಇದ್ದರೆ ಒಬ್ಬರೇ ಅಂಥೇಳಿ ವಿದ್ಯಾರ್ಥಿಗಳು ಹೋಗೋ ವ್ಯಾನಲ್ಲಿ ನಮ್ಮನ್ನು ಅಮ್ಮ ನಾವೆಲ್ಲರೂ ಕಳಿಸಿದ್ರು. ನಮ್ಮ ತಂದೆ ಮಾತ್ರ ಗುರುಗಳ ಜೊತೆ ರಾತ್ರಿ ಬರೋದು ಅಂತ ಆಯಿತು. ರಾತ್ರಿ ಮಧ್ಯಾಹ್ನ ಹೊರಟಿದೆ ವ್ಯಾನು, ವಿದ್ಯಾರ್ಥಿಗಳ ವ್ಯಾನು. ಸುಮಾರು ಅರ್ಧ ದಾರಿ ಹೋಗುವಾಗ ವ್ಯಾನ್ ಹಾಳಾಯಿತು. ರಾತ್ರಿ ಆಗಿದೆ, ಆವಾಗ ಫೋನೆಲ್ಲ ಇಲ್ಲದೇ ಇರೋವಂಥ ಕಾಲ. ಇದು ಡ್ರೈವರು ಎಷ್ಟೋ ದೂರ ಬಂದು ಗುರುಗಳಿಗೆ ಟೆಲಿಗ್ರಾಮ್ ಮೂಲಕ ತಿಳಿಸಿದ್ದಾರೆ. ಆಗ ಗುರುಗಳು, ಅಯ್ಯೋ ಸಣ್ಣ ಮಕ್ಕಳಿದ್ದಾರೆ, ವಿದ್ಯಾರ್ಥಿಗಳು ಸಣ್ಣ ಮಕ್ಕಳಿದ್ದಾರೆ, ವ್ಯಾನಲ್ಲಿ ಹಸಿವೆ ಆಗಿರುತ್ತೆ ಅಂಥೇಳಿ ದೊಡ್ಡ ಡಬ್ಬಿಯಲ್ಲಿ ಅವಲಕ್ಕಿ ಮೊಸರು ಎಲ್ಲ ತಗೊಂಡು ಬಂದರು. ಬರುವಾಗ ನಮಗೆ ಹಸಿವೆ ಆಗಿ ಮಧ್ಯರಾತ್ರಿ ಕಾಡು ಮಧ್ಯದಲ್ಲಿ ಹಾಳಾಗಿ ನಿಂತಿದೆ ವ್ಯಾನು. ಆಗ ಕಾರಲ್ಲಿ ತಗೊಂಡು ಬಂದು ನಮ್ಮಲ್ಲಿ ನಂಗೆ ಜೋರು ನಿದ್ದೆ ಬಂದಿತ್ತಂತೆ. ಅಮ್ಮ ಹೇಳ್ತಾರೆ, ತಲೆ ನೇವರಿಸಿ ಕೆನ್ನೆಲ್ಲ ತಟ್ಟಿ ಭುಜ ತಟ್ಟಿ ಏಳಿಸಿ ಅವಲಕ್ಕಿ ಮೊಸರು ಕೊಟ್ಟು ಆವಾಗ ತಿನ್ನಿಸಿ ಎಲ್ಲ ಅಷ್ಟು ಉಪಚಾರ ಮಾಡಿದ್ರಂತೆ. ನಾನು ಎಷ್ಟೋ ಸಲ ಅಂದ್ಕೊಳ್ತೀನಿ, ನಾನು ಚಿಕ್ಕವಳಿರುವಾಗ ಅನ್ಕೋತಿದ್ದೆ, ವಿದ್ಯಾರ್ಥಿಗಳೆಲ್ಲ ಸ್ವಾಮಿಗಳ ಹತ್ರ ಪಾಠ ಕೇಳುವಾಗ ನಾನು ಹುಡುಗ ಆಗಿದ್ದರೆ ನಾನು ವಿದ್ಯಾಪೀಠಕ್ಕೆ ಸೇರ್ಬೋದಿತ್ತು, ಶಾಸ್ತ್ರ ಕಲಿಬೋದಿತ್ತು ಅಂತ ತುಂಬ ಆಸೆ ಆಗ್ತಿತ್ತು. ಆಗೆಲ್ಲ ಅನ್ಕೋತೀನಿ, ವಿದ್ಯಾರ್ಥಿಗಳು ಎಷ್ಟಾದರೂ 8-10 ವರ್ಷದ ಮೇಲೆ ಬಂದು ವಿದ್ಯಾಪೀಠಕ್ಕೆ ಸೇರ್ತಾರೆ, ಆದರೆ ನಾವು ಗುರುಗಳ ಕಾಲಲ್ಲಿ ತೊಡೆಯಲ್ಲಿ ಕೂತು ಆಟ ಆಡಿದ್ದೀವಿ, ಅಷ್ಟೂ ಹತ್ತಿರದಿಂದ ನೋಡಿದ್ದೀವಿ. ಗುರುಗಳ ಕೈಯಲ್ಲಿ ನಾವು ತುತ್ತು ತಿನ್ನೋ ಆ ಭಾಗ್ಯ ಸಿಕ್ಕಿದೆ ಅಲ್ಲ, ಆ ಭಾಗ್ಯದಿಂದ ಬಹುಶಃ ನನಗೆ ಇವತ್ತು ಇಲ್ಲಿ ಮಾತಾಡೋ ಆ ಭಾಗ್ಯ ಸಿಕ್ತು ಅಂತ ಅನ್ಕೋತೀನಿ. ಅಷ್ಟೂ ಮಾತ್ರ ಹೃದಯ ಅವ್ರದ್ದು. ಮತ್ತು ಕಾಳಜಿ ನಮ್ಮ ಮಕ್ಕಳ ಮೇಲೂ, ವಿದ್ಯಾರ್ಥಿಗಳ ಮೇಲೆ ಎಷ್ಟು ಕಾಳಜಿ ಇತ್ತು ಅಷ್ಟೇ ಕಾಳಜಿ ನಮ್ಮ ಮೇಲೂ ಇತ್ತು. ಆಗ ವಿದ್ಯಾಪೀಠ ತುಂಬ ನಡೆಸಲಿಕ್ಕೆ ತುಂಬ ಕಷ್ಟದ ದಿನಗಳು. ಅದು ಒಂದು ಮೂಟೆ ಅಕ್ಕಿ ಅಥವಾ ಬೇಳೆ ಏನಾದರೂ ತಂದರೆ 1 ತಿಂಗಳಿಗೆ ಸಾಕಾಗುವಷ್ಟು ಅದನ್ನು ಅಷ್ಟು ಜಾಗ್ರತೆ ಮಾಡಬೇಕಿತ್ತು. ಉದಾರವಾಗಿ ಹಾಗೆಲ್ಲ ಖರ್ಚು ಮಾಡೋ ಹಾಗೆ ಇರಲಿಲ್ಲ. ಆಗ ನಾವೆಲ್ಲ ಒಟ್ಟಾರದಲ್ಲಿ ಸಣ್ಣ ಮಕ್ಕಳು, ನಾವು ಆಟ ಆಡ್ತಾ ಅಡುಗೆ ಮನೆ ಕೊಠಾರಕ್ಕೆ ಬರೋದು, ಅಲ್ಲಿ ಬೆಲ್ಲ ಹುರುಗಡ್ಲೆ ಇಂಥದ್ದೆಲ್ಲ ಕದ್ದು ತಿಂತಾ ಇದ್ವಿ, ಸಣ್ಣ ಮಕ್ಕಳು ನಾವು. ಆವಾಗ ಅಡುಗೆ ಭಟ್ರು ಬೈತಿದ್ರು, ನೀವು ಹೀಗೆ ತಿಂದರೆ ಸ್ವಾಮಿಗಳು ನಂಗೆ ಬೈತಾರೆ, ಹೆಚ್ಚು ಖರ್ಚಾಗತ್ತೆ ಅಂತ. ಒಂದಿನ ನಾವು ಅವ್ರು ಹೇಳೋದು ಕೇಳ್ತಿರ್ಲಿಲ್ಲ, ನಾವು ಬಂದು ತಿಂತಾ ಇರ್ತಿದ್ವಿ. ಒಂದಿನ ಅಡುಗೆ ಭಟ್ರು ನೋಡಿ ಸಿಟ್ಟು ಬಂದು ಹೊರಗಿಂದ ಬಾಗಿಲು ಚಿಲ್ಕ ಹಾಕ್ಕೊಂಡು ಹೋಗಿ ಸ್ವಾಮಿಗಳನ್ನ ಕರ್ಕೊಂಡ್ಬಿಟ್ರು. ಸ್ವಾಮಿಗಳು ಬಂದರು, ಬಾಗಿಲು ತೆಗೆದ್ರೆ ನನಗದು ನೆನಪಿದೆ, ನನಗೊಂದು 6-7 ವರ್ಷ ಇರ್ಬೋದು. ದೊಡ್ಡ ಬೆಲ್ಲ ಹಿಡ್ಕೊಂಡು ತಿಂತಾಯಿದ್ದೀನಿ ನಾನು. ಗುರುಗಳು ಬಂದ ತಕ್ಷಣ ತುಂಬ ಭಯ ಆಯಿತು, ಸ್ವಾಮಿಗಳು ಎಷ್ಟು ಬೈತಾರೆ, ಇನ್ನು ಅಪ್ಪ ಅಮ್ಮಂಗೆ ಹೇಳಿ ಅಲ್ಲಿ ಎಷ್ಟು ಹೊಡಿತಾರೆ. ಬಂದರು, ನನ್ನನ್ನು ಕೈ ಹಿಡ್ಕೊಂಡು, ನೀನಿಷ್ಟು ಚಿಕ್ಕವಳಿದೆಯಾ, ಇಷ್ಟು ಪುಟ್ಟ ಹೊಟ್ಟೆ, ಇಷ್ಟು ದೊಡ್ಡ ಬೆಲ್ಲ ತಿಂದರೆ ಹೇಗೆ, ಹೊಟ್ಟೆ ನೋವಾಗತ್ತೆ, ಹೊಟ್ಟೆ ಹುಳ ಆಗತ್ತೆ, ನಾಳೆಯಿಂದ ಒಂದು ಕೆಲಸ ಮಾಡು, ಸಣ್ಣ ಸಣ್ಣ ಬೆಲ್ಲ ತಿನ್ನು. ನಾವು ಅಷ್ಟು ಖರ್ಚು, ವಿದ್ಯಾಪೀಠಕ್ಕೆ ಅಷ್ಟು ಖರ್ಚಿತ್ತು. ಅಂಥ ಸಂದರ್ಭದಲ್ಲೂ ತಿನ್ನಬೇಡ ಅಂತ ಹೇಳೋದಾಗಲಿ, ಅಪ್ಪ ಅಮ್ಮನ ಹತ್ರ ಹೇಳೋದಾಗಲಿ ಏನೂ ಮಾಡದೆ ನಮ್ಮೇಲೆ ಎಷ್ಟು ಕಾಳಜಿ ಅಂದರೆ, ಸಣ್ಣದು ತಿನ್ನು ನೀನು, ಹೊಟ್ಟೆ ನೋವಾಗತ್ತೆ. ಇಂಥ ಅಷ್ಟು ಜವಾಬ್ದಾರಿ ಇರುವಾಗಲೂ ನಮ್ಮ ಮೇಲೆ ಅಷ್ಟು ಕಾಳಜಿಯನ್ನು ತೋರಿಸಿದ್ರು. ಇದೆಲ್ಲ ಮರೆಯೋಕ್ಕೆ ಸಾಧ್ಯ ಇಲ್ಲ. ಇನ್ನು ಪ್ರೀತಿ ಎಷ್ಟು ಮಾತೃವಾತ್ಸಲ್ಯ ಅಂದರೆ,
ನಮ್ಮ ವಿದ್ಯಾಪೀಠದಲ್ಲಿ ಇವಾಗಿನ ಥರ ಅವಾಗೆಲ್ಲ ಊಟ ಎಲ್ಲ ಫಂಕ್ಷನ್ ಎಲ್ಲ ಏನೂ ಇರ್ತಿರಲಿಲ್ಲ. ದಿನ ಒಂದು ಅನ್ನ ಸಾರು ಹುಳಿ ಅಷ್ಟೇ. ಏನಾದರೂ ಒಂದು ಫಂಕ್ಷನ್ ಆದರೆ ಆವಾಗ ಮಕ್ಕಳು, ನಾವೆಲ್ಲ ಸ್ಕೂಲಿಗೆ ಹೋಗಿರ್ತಿದ್ವಿ, ಸಣ್ಣ ಸಣ್ಣ ಮಕ್ಕಳು, ಪ್ರತಿಯೊಂದು ಮನೆಗೂ ದೊಡ್ಡ ದೊಡ್ಡ ತಟ್ಟೆ ಪ್ಲೇಟ್ ಎಲ್ಲ ಕರೆಸ್ಬಿಟ್ಟು ಕೂಸುಂಬ್ರಿ ಪಲ್ಯದಿಂದ ಮನೆಗೆ ಕರೆಸ್ತಿದ್ರು. ಆ ದಿನದ ದಕ್ಷಿಣೆ ಸಮೇತ ಮನೆಗೆ ಬರ್ತಿತ್ತು ನಮಗೆ ಮಕ್ಕಳಿಗೆ. ಮತ್ತು ರಾತ್ರಿ ಪೂಜೆಗೆ ಹೋದಾಗ ಕೇಳ್ತಿದ್ರು, ಇವತ್ತು ಬಂದಿದೆಯಾ, ಅಡುಗೆ ಎಲ್ಲ ಬಂದಿದೆಯಾ, ಇವತ್ತು ತಿಂಡಿ ಏನು ಹೇಳು, ಭಕ್ಷ್ಯ ಏನು ಹೇಳು, ಬಂದಿದೆಯಾ ಇಲ್ಲ ಅಂತ ಪರೀಕ್ಷೆ ಮಾಡ್ತಿದ್ರು. ಅಷ್ಟರ ಮಟ್ಟಿಗೆ ನಮ್ಮ ಮೇಲೆ ಒಂದು ಮಾತೃ ವಾತ್ಸಲ್ಯ ಅವರಿಗೆ. ಮತ್ತು ನಮಗೆ ಸಂಸ್ಕಾರವನ್ನು ಕೂಡ ಅವರು ಅಷ್ಟು ತಂದೆ ತಾಯಿ ಹೇಳ್ಕೊಡೋದಕ್ಕಿಂತ ಹೆಚ್ಚಿನ ಸಂಸ್ಕಾರ ಹೇಳ್ಕೊಟ್ರು. ಅವಾಗೆಲ್ಲ ಏನಂದರೆ ಪ್ರತಿ ದ್ವಾದಶಿ ವಠಾರದವರೆಲ್ಲರೂ ವಿದ್ಯಾಪೀಠಕ್ಕೆ ಊಟಕ್ಕೆ ಬರಬೇಕು. ಸ್ವಲ್ಪನೇ ಜನ ಇದ್ದಿದ್ದು ನಾವು. ಏಕಾದಶಿ ಉಪವಾಸ ಮಾಡಿ ದ್ವಾದಶಿ ಊಟಕ್ಕೆ ಬರುವಾಗ ಒಂದು ಸ್ಪೆಷಾಲಿಟಿ ಏನಂದರೆ, ಉಪವಾಸ ಮಾಡಿದವರಿಗೆ ಗೋಡೆ ಬದಿ ಊಟ. ಅವ್ರಿಗೆ ಸುಸ್ತಾಗಿರುತ್ತೆ, ಗೋಡೆ ಹೊರ್ಕೊಳ್ಳಿಕ್ಕೆ ಬೇಕು ಅಂತ ಗೋಡೆ ಬದಿ ಊಟ, ಜೊತೆಗೆ ಅವ್ರಿಗೆ ₹1 ದಕ್ಷಿಣೆ. ನಾನಾಗ 5ನೇ ಕ್ಲಾಸು ಪಾಸಾಗಿ 6ನೇ ಕ್ಲಾಸು, ಹೆಚ್ಚು ಕಮ್ಮಿ 12-13 ವರ್ಷದವಳು. ನನಗೊಂದು ಆಸೆ, ಸ್ವಾಮಿಗಳ ದೃಷ್ಟಿಗೆ ಬೀಳಬೇಕು ನಾನು. ಉಪವಾಸ ಮಾಡಿದರೆ ಗೋಡೆ ಬದಿ ಕೂತ್ಕೋತೀನಿ, ಆಗ ನನ್ನನ್ನು ನೋಡ್ತಾರವರು ಅಂತ. ಆವಾಗ ಸ್ವಾಮಿಗಳೇ ಬಂದು ದಕ್ಷಿಣೆ ಕೊಡೋದು. ನಾನು ಅದೇನೋ ತುಂಬ ಕಷ್ಟ ಆಯಿತು ಉಪವಾಸ ಮಾಡಲಿಕ್ಕೆ, ಏನಾದರೂ ಆಗಲಿ ಅಂತ ಉಪವಾಸ ಮಾಡಿದೆ. ಗೋಡೆ ಬದಿ ಊಟ ಕೂತಿದ್ದೀನಿ. ಸ್ವಾಮಿಗಳು ಬಂದರು, ಅವ್ರದ್ದು ಭಿಕ್ಷೆ ಮುಗಿಸ್ಕೊಂಡು ಬಂದು ಎಲ್ಲ ದಕ್ಷಿಣೆ ಕೊಡುವಾಗ ಬಂದರು. ನನಗೂ ಮಾಮೂಲಿ 50 ಪೈಸೆ ಕೊಟ್ಟರು, 25 ಪೈಸೆನೋ ಏನೋ ಕೊಟ್ಟರು, ಮುಂದೆ ಹೋದರು. ನನಗೆ ಏಕಾದಶಿ ಉಪವಾಸ ಮಾಡಿದೆ, ವೇಸ್ಟ್ ಆಗೋಯ್ತು, ನನ್ನನ್ನು ಗುರ್ತಿಸ್ಲೇ ಇಲ್ವಲ್ಲ ಸ್ವಾಮಿಗಳು ಅಂತ ತುಂಬ ಬೇಜಾರು. ಮುಂದೆ ಹೋದವರು ಮತ್ತೆ ಹಿಂದೆ ಬಂದು ಈಜೆಗೆ ಮುಳ್ಕೊಳ್ಳುದಾ ಅಂದರು. ಅಷ್ಟರಲ್ಲಿ ನಾನು ಅಳು ಅಂದ್ಬಿಡ್ತು ನನಗೆ. ನಾನು ಹೇಳಿದೆ, ಏನು ಶುದ್ಧ ಉಪವಾಸ ಸ್ವಾಮಿ. ಅವರು ಭಲೆ ಅಂತ ಹೇಳಿ ಮತ್ತೆ ಪುನಃ 50 ಪೈಸೆ ₹1 ದಕ್ಷಿಣೆ ಕೊಟ್ಟು, ಅದಾದ ಮೇಲೆ ವಠಾರದಲ್ಲಿರೋ ಬೇರೆ ನನ್ನ ಜೊತೆದು ಮಕ್ಕಳಿಗೆಲ್ಲ ಜಲಸಿ, ಅಯ್ಯೋ ಅವಳಿಗೆ ₹1 ದಕ್ಷಿಣೆ ಸಿಕ್ತು, ಸ್ವಾಮಿಗಳು ಅವಳನ್ನು ಗುರ್ತಿಸಿದ್ರು. ಅದೇ ವರ್ಷ ಎಲ್ಲರೂ ಹೆಚ್ಚು ಕಮ್ಮಿ ಪ್ರಹ್ಲಾದಾಚಾರು, ರಾಮಾಚಾರು, ಪದ್ಮವಾಚಾರು, ಒಂದು ಸ್ವಲ್ಪನೇ ಜನ ಇದ್ದಿದ್ದು, ಎಲ್ಲ ಮಕ್ಕಳು ಉಪವಾಸ ಶುರು ಮಾಡಿದರು. ಅದನ್ನು ನಾನು ನನ್ನ ಮಕ್ಕಳಿಗೆ ಕೂಡ ನಾನು ಹೀಗೆ ಮಾಡಿದೆ, ನಮ್ಮ ಗುರುಗಳು ಹೀಗೆ ಮಾಡಿದರು. ನಾನು ಒಂದು ದಿನವೂ ಮಕ್ಕಳಿಗೆ ಫೋರ್ಸ್ ಮಾಡಲಿಲ್ಲ ಉಪವಾಸ ಮಾಡಬೇಕು ಅಂತ. ಗುರುಗಳು ಹೀಗೆ ಮಾಡ್ತಿದ್ರು, ನಾವು ಹೀಗೆ ಮಾಡಿದೆ ಅಂತ ಹೇಳ್ತಾ ಇದ್ದೆ. ಎರಡೂ ಮಕ್ಕಳು ಕೂಡ ಆ ಏಜಿಗೆ ಬಂದ ತಕ್ಷಣ, ಅಮ್ಮ ಇನ್ನು ನಾನು ಉಪವಾಸ ಮಾಡಬೇಕಲ್ಲ, ಅವತ್ತಿಂದಲೇ 5-6ನೇ ಕ್ಲಾಸಿಂದ ಅವರು ಉಪವಾಸ. ಅಂದರೆ ಗುರುಗಳು ನಮ್ಗೆ ಹೇಳ್ಕೊಟ್ಟು ಸಂಸ್ಕಾರ ನಾವು ಹೇಳ್ದೇನೆ ಮಕ್ಕಳಿಗೆ ಅದು ಬರೋ ಥರ ಆಯಿತು. ಅಷ್ಟು ಸಂಸ್ಕಾರವನ್ನು ಬೆಳೆಸಿದ್ದಾರೆ. ಮತ್ತು ಅವರ ಮಗುವಿನ ಮನಸ್ಸು ಅನ್ನೋದು, ನಾನು SLC ಇದ್ದೆ. SLC ರಿಸಲ್ಟ್ ಇವಾಗಿನ ಥರ ಮೊಬೈಲಲ್ಲೆಲ್ಲ ಬರ್ತಿರಲಿಲ್ಲ. ಊರಲ್ಲಿ ಇದ್ದೆ ನಾನು, ಉಡುಪಿಯಲ್ಲಿ ಇದ್ದೆ. ಅಲ್ಲಿ ನನ್ನ ಚಿಕ್ಕಪ್ಪ ವೆಂಕಟೇಶ್ ಬೈರಿ ಇಲ್ಲಿ ರಿಸಲ್ಟ್ ನೋಡಿಕೊಂಡು ವಿದ್ಯಾಪೀಠದಲ್ಲಿ ಆಗ ಸ್ವಾಮಿಗಳ ಜೊತೆ ನರಸಿಂಹ ಅಂತ ಇದ್ದರು, ಅವ್ರ ಹತ್ರ ರಿಸಲ್ಟ್ ಹೇಳಿದರು. ಅದು ಸ್ವಾಮಿಗಳ ಕಿವಿಗೂ ಬಿದ್ದಿತ್ತು. ನಾನು ಮಠಕ್ಕೆ ಹೋದೆ, ರಿಸಲ್ಟ್ ಗೊತ್ತಾಗಬೇಕು, ಯಾರೋ ಹತ್ರ ಹೇಳಿ ಕಳಿಸಿದ್ದಾರೆ ಅಂತ. ಮಠದ ಒಳಗೆ ಹೋಗ್ತಿರುವಾಗ ಗುರುಗಳು ಮುಂದೆ ಬಂದರು. ನನ್ನನ್ನು ನೋಡಿದ ತಕ್ಷಣ ಜೋರಾಗಿ ನಕ್ಕೊಂಡು ಸಿಹಿ ಹಂಚಿಕೆ ಆಗಬೇಕು ಅಂದರು. ನಂಗೆ ಅರ್ಥ ಆಗಲಿಲ್ಲ, ನನಗೆ ಟೆನ್ಷನ್, SLC ರಿಸಲ್ಟ್ ಏನಾಗಿದೆಯೋ ಏನೋ ಅಂತ. ಯಾಕೆ ಇವರು ಸಿಹಿ ಹಂಚಿಕೆ ಅಂತಾರೆ? ನಂಗೆ ಇವತ್ತಿಗೂ ಪೇಜಾವರ ಮಠದ ಆ ಜಾಗಕ್ಕೆ ಹೋದ್ರೆ ನಂಗೆ ಅದೇ ನೆನಪಾಗತ್ತೆ. ಹೇಳಿದರು, SLC ಫಸ್ಟ್ ಕ್ಲಾಸ್ ಬರ್ತಾಕ್ಯಾರೆ, ಸ್ವೀಟ ಹೊಡತ್ತಾ ಅಂತ. ಆಮೇಲೆ ನರಸಿಂಹ ಅವರು ಬಂದ ತಕ್ಷಣ, ಏನು ಆಳೆಗೆ ಪಣ್ತಾನು, ಹಳೆ ರಿಸಲ್ಟ್ ಏನು ಪಣ್ತು ಬಿಡಿ ಆಳೆಗೆ. ಅಯ್ಯೋ, ಎಷ್ಟೊಂದು ಸಂತೋಷದಲ್ಲಿ ನನಗದನ್ನ ಹೇಳಿದರು ಅಂದರೆ, ಆ ಜಾಗ ಬಂದರೆ ನಂಗೆ ಇವತ್ತಿಗೂ ನೆನಪಾಗತ್ತೆ. ಅಷ್ಟು ಒಂದು ಮಗುವಿನ ಇದು. ಮತ್ತು ಸಂಸ್ಕಾರ ಕೂಡ ನಮಗೆ ಹೇಗೆ ಕಲಿಸಿದ್ರು ಸಂಸ್ಕೃತಿ ಅಂದರೆ, ಯಾವತ್ತೂ ನಾವು ಬೇರೆ ವೇಷಭೂಷಣದಲ್ಲಿ ಬರಬಾರ್ದು. ರಾತ್ರಿ 10 ಗಂಟೆಗೆ ಸ್ವಾಮಿಗಳು ಬಂದರೂ ನಾವು ಪೂಜೆಗೆ ಹೋಗಬೇಕು ಕಂಪಲ್ಸರಿ. ತಿರುಗಿ ನೋಡ್ತಿದ್ರು ವಠಾರದವರೆಲ್ಲ, ಮನೆಯವರು, ಆಚಾರ ಮನೆಯವರು, ಮಕ್ಕಳು ಎಲ್ಲರೂ ಇದ್ದಾರಾ. ನಮ್ಮ ವೇಷಭೂಷಣ ಯಾವತ್ತೂ ನಾವು ಸೀರೆ, ಆ ಭಾರತೀಯ ವೇಷಭೂಷಣದಲ್ಲೇ ಇರಬೇಕು ಹೊರತು ಅದನ್ನು ಸಹ ಗಮನಿಸ್ತಾ ಇದ್ರು ಅವರು. ಆಮೇಲೆ ಎಲ್ಲರಲ್ಲಿ ಒಂದಾಗಿ ಎಷ್ಟು ಅಂದರೆ, ಒಂದು ಕಾಲದಲ್ಲಿ ವಿದ್ಯಾಪೀಠದಲ್ಲಿ ತುಂಬ ಕಳ್ತನ, ಎಷ್ಟು ಮಕ್ಕಳು ಸ್ನಾನ ಮಾಡೋ ಬಿಸಿನೀರು ಹಂಡೆ ಕಳ್ತನ ಆಯಿತು, ತುಂಬ ಮಿಷನ್ ಕಳ್ತನ, ಎಷ್ಟು ಗೂರ್ಕ ಇಟ್ಟರು ಅದು ಪ್ರಯೋಜನ ಆಗಲಿಲ್ಲ. ಕೊನೆಗೆ ಎಲ್ಲ ಆಚಾರಗಳನ್ನೇ ಎಲ್ಲ ನೇಮಕ ಮಾಡಿ ಆಚಾರಗಳು ಅವ್ರಿಗೆ ಒಂದಷ್ಟು ಶಿಷ್ಯರು. ಈ ರೀತಿ ನಮ್ಮ ತಂದೆ ಪಾಳ್ಯ ಬಂದಾಗ ನಾವು ಎಲ್ಲ ಹೋಗ್ತಾ ಇದ್ವಿ ಕಾಯಲಿಕ್ಕೆ ಅಂತ. ಅದು ಹೇಗೆಂದರೆ ರಾತ್ರಿ 3 ಇದು ಟೈಮು, ಒಂದು 3 ಗಂಟೆ ಕಾಲ ನಮಗೆಲ್ಲ ವಿಜಿಲ್ಲು, ಕೋಲು ಎಲ್ಲ ಕೊಟ್ಟು ನಮ್ಮನ್ನು ಬಿಡ್ತಿದ್ರು. ಸ್ವಾಮಿಗಳು ಮಧ್ಯ ನಿದ್ದೆ ಮಾಡೋದು, ಮಧ್ಯದಲ್ಲಿ ಓಡಿ ಬರೋದು. ಅಯ್ಯೋ, ಮಕ್ಕಳೆಲ್ಲ ಕಾಯ್ತಾ ಇದ್ದಾರೆ, ನಾನು ಹೇಗೆ ಮಲಗಲಿ. ಅವರು ರಾತ್ರಿಡೀ ಬರ್ತಿದ್ರು ಪ್ರತಿನಿತ್ಯ, ಅಷ್ಟು ಬ್ಯುಸಿ ಇದ್ರೂ ಬಂದು ಎಲ್ಲನೂ ನೋಡ್ಕೊಂಡು ಹೋಗಿ ಆ ಥರ ಇದು ಮಾಡ್ತಾಯಿದ್ರು.
ಕೃಷ್ಣಾಷ್ಟಮಿ ಬಂತು ಅಂದರೆ ಪ್ರತಿಯೊಬ್ಬರು ಮನೆಗೂ ಬರ್ತಿದ್ರು. ಮನೆಯವರು ಮಾತ್ರ ಮಾಡ್ತಿದ್ದೀರಾ, ಆಚಾರಗಳು ಎಲ್ಲ ಹೆಲ್ಪ್ ಮಾಡ್ತಾರಾ, ಚಕ್ಕುಲಿ ಉಂಡೆ ಮಾಡಿದ್ದೀರಾ ಅಂತ ಪ್ರತಿಯೊಂದು ಮನೆಗೂ ಬಂದು ಎಲ್ಲ ಪರೀಕ್ಷೆ ಮಾಡ್ತಾಯಿದ್ರು. ಅಷ್ಟು ಇದು. ಮತ್ತು ಜವಾಬ್ದಾರಿ ಕೂಡ ವಿದ್ಯಾರ್ಥಿಗಳ ಮೇಲೆ ಹೇಗೆ ಜವಾಬ್ದಾರಿ ತಗೋತಿದ್ರು, ನಮ್ಮ ಮೇಲೂ ಅಷ್ಟೇ ಜವಾಬ್ದಾರಿಯನ್ನು ತೋರಿಸ್ತಿದ್ರು. ನನಗೆ ಸರಿ ನೆನಪಿದೆ, ನನ್ನ ಮಗನ ನಾನು ಪ್ರೆಗ್ನೆಂಟ್ ಟೈಮು ಬಂದಿದ್ದೀನಿ, ರಾತ್ರಿ ಪೂಜೆ ಮಂತ್ರಾಕ್ಷತೆ ಕೊಡುವಾಗ ನೋಡಿದರು. ಯಾವಾಗ ಬಂದಿದ್ದು ಕೇಳಿದರು. 15 ದಿನ ಆಯಿತು ಅಂದೆ. ಬರೋ ತಿಂಗಳು ಇಂಥ ದಿನ ಉಡುಪಿಯಲ್ಲಿ ಪೇಜಾವರ ಮಠದಲ್ಲಿ ಕಾರ್ಯಕ್ರಮ ಇದೆ, ಬರಬೇಕು ಅಂತ ಹೇಳಿದರು. ನಾನು ಆಗಿಲ್ಲೇ ಇರ್ತೀನಿ, ಬೆಂಗಳೂರಲ್ಲೇ ಇರ್ತೀನಿ ಎಂದೆ. ಈ ತಿಂಗಳಲ್ಲ, ಅದು ಮುಂದಿನ ತಿಂಗಳು ಅಂದರು. ಅಲ್ಲ ಸ್ವಾಮಿ, ನಾನು ಆಗಲೂ ಇಲ್ಲೇ ಇರ್ತೀನಿ ಎಂದೆ. ಅವ್ರಿಗೆ ಶಾಕು. ಮದುವೆ ಆಗಿ ಗಂಡನ ಮನೆಗೆ ಹೋಗಿದ್ದಾಳೆ, 1.5 ತಿಂಗಳಾದರೂ ತಾಯಿ ಮನೆಯಲ್ಲೇ ಇರ್ತಾಳೆ ಅಂದರೆ ಹಾಗಾದರೆ ಯಾಕೆ, ಎಷ್ಟು ಜವಾಬ್ದಾರಿ ಕರೆದು ಯಾಕೆ ಅವಳು 1.5 ತಿಂಗಳಾದರೂ ತಾಯಿ ಮನೆಯಲ್ಲಿ ಇರೋದು ಯಾಕೆ? ಮತ್ತೆ ಎಲ್ಲ ಹೇಳಿದರು. ಓ ಸರಿ ಹಾಗಾದರೆ ಸರಿ. ಅಷ್ಟು ನಮ್ಮ ಮೇಲೂ ಕೂಡ ಅಷ್ಟು ಜವಾಬ್ದಾರಿ ತಗೊಳ್ತಾ ಇದ್ರು ಅವರ ಆ ಒಂದು ಇದು ಕರುಣೆ ಬಗ್ಗೆ ಅವ್ರನ್ನ ಹೇಳೋದು ನನಗೆ ಎಷ್ಟು ಹೇಳಿದರೂ ಸಾಲದು. ನಮ್ಮ ಮನೆ ಗೃಹ ಪ್ರವೇಶ ಆಗಬೇಕಿತ್ತು, ಒಂದು 11 ವರ್ಷದ ಹಿಂದೆ ಗೃಹ ಪ್ರವೇಶ ಸಮಯ. ನಮ್ಮ ರಿಜಿಸ್ಟ್ರೇಷನ್ ಆಗಬೇಕು ಮನೆ, ಅದು ಆಗ್ತಾನೇ ಇಲ್ಲ, ಏನೋ ಒಂದು ತೊಂದರೆ. ಹಾಗಾದಾಗ ನಾನು ದೇವ್ರ ಹತ್ರ ಪ್ರಾರ್ಥನೆ ಮಾಡಿಕೊಂಡೆ. ಮಧ್ವಾಚಾರ್ಯರು ಪೂಜೆ ಮಾಡಿದಂಥ ಸಂಸ್ಥಾನದ್ದು ದೇವರು ಬರಬೇಕು, ಗುರುಗಳಿಗೆ ಭಿಕ್ಷೆ ಆಗಬೇಕು, ಆ ಒಂದು ಮನಸ್ಸು ಬಂತು. ಆ ಬಂದ ಸಂಕಲ್ಪ ಆದ ತಕ್ಷಣವೇ ನಮ್ಮ ಮನೆ ರಿಜಿಸ್ಟ್ರೇಷನ್ ಆಯಿತು. ಆಗ ನಾವು ನಿಶ್ಚಯ ಮಾಡಿದ್ವಿ, ಗೃಹ ಪ್ರವೇಶ ಆಗಿ ತಿಂಗಳ ಒಳಗೆ ಗುರುಗಳ ಭಿಕ್ಷೆ ಆಗಬೇಕು ಅಂತ. ಸರಿ, ತಿಂಗಳೊಳಗೇ ತಂದೆ ಮನೆಯಲ್ಲಿ 1 ದಿನ 2 ದಿನ ಬಿಟ್ಟು ನಮ್ಮ ಮನೆಯಲ್ಲಿ ಅಂತ ನಿಶ್ಚಯ ಆಯಿತು. 11ನೇ ತಾರೀಕು ನಮ್ಮ ತಂದೆ ಮನೆಗೆ ಬಂದರು, ಭಿಕ್ಷೆ ಆಯಿತು. ವಿಶ್ರಾಂತಿ ತಗೊಂಡು ನಮ್ಮ ತಂದೆ ಹತ್ರ ಹೇಳಿದರು, ಇವತ್ತಿಲ್ಲಿ ಆಯ್ತಲ್ಲ, ಕೆಳಗೆ ಮೇಲೆ ಮಾಡಿ ಮೇಲೆ ಕೆಳಗೆ ತಾನೆ, ಇವತ್ತಿಲ್ಲಿ ಭಿಕ್ಷೆ ಆಗಿದೆ ಅಲ್ಲ, ಇನ್ನು ನಾಡಿದ್ದು ಮತ್ತೆ ಪುನಃ ಬರಲ್ಲ, ರಾತ್ರಿ ಪೂಜೆಗೆ ಬರ್ತೀನಿ ಅಂತ. ಗುರುಗಳು ಹೇಳಿದರು, ಅಯ್ಯೋ ಮಗಳ ಹತ್ರ ಹೇಳ್ತೀನಿ, ಅವಳು ಏನಂತಾಳೋ ಅಂಥೇಳಿ ನನ್ನನ್ನು ಕರೆದ್ರು. ಗುರುಗಳು ಹೇಳಿದ ತಕ್ಷಣ ನನಗೆ ಮನೆ ಯಾಕೆ ಬೇಕು ಅನ್ನಿಸ್ಬಿಡ್ತು. ಅಷ್ಟು ಬೇಜಾರಾಯಿತು. ದೇವರು ಬರೋದು, ಗುರುಗಳ ಭಿಕ್ಷೆ ಅದೇ ಮುಖ್ಯ ಅಂದ್ಕೊಂಡಿದ್ದೆ. ನನ್ನ ಮನೆ ಗೃಹ ಪ್ರವೇಶದ ಬಗ್ಗೆ ಕನಸು ಕಟ್ಟಿದ್ದಕ್ಕಿಂತ ಗುರುಗಳು ಬರ್ತಾರೆ, ಭಿಕ್ಷೆ, ಅದ್ರ ಬಗ್ಗೆ ನಾನು ತುಂಬ ಇಟ್ಕೊಂಡಿದ್ದೆ ಆಸೆ. ಅಯ್ಯೋ ಆಗ್ತಿಲ್ವಲ್ಲ ಅಂತ ಅದರ ಗುರುಗಳ ಮುಂದೆ ನಾನು ಏನೂ ಮಾತಾಡಲಿಲ್ಲ. ಆದರೆ ತುಂಬ ಬೇಜಾರಾಯಿತು. ನನಗೆ ಗೊತ್ತಿಲ್ಲದೆ ಕಣ್ಣಲ್ಲಿ ನೀರು ಬಂದುಬಿಡ್ತು ನನಗೆ. ತಕ್ಷಣವೇ ನೋಡಿದರು, ಅಳಡ ಏನು ಬರ್ಪೆ. ತಕ್ಷಣ ಕ್ಯಾಶರನ್ನು ಕರೆದ್ರು, ಬೇತೆ ಕ್ಯಾನ್ಸಲ್ ಅಂಪು ಮೊಗಲೇ ಇಲ್ಲಾಗೆ ಪೋಕ. ನನಗೆ ಆಮೇಲೆ ಅನ್ನಿಸ್ತು, ನಾನು ಅವ್ರಿಗೆ ತೊಂದರೆ ಕೊಟ್ಟನೋ ಏನೋ, ನಾನು ಹತ್ತು ಬಿಟ್ಟೆ ಇಲ್ಲ, ನನಗೆ ಗೊತ್ತಿಲ್ಲ. ನನಗೆ ಅವ್ರು ಬರಲ್ಲ ಅಂದ ತಕ್ಷಣ ಅಳು ಬಂದುಬಿಡ್ತು. ಅಷ್ಟು ಕರುಣೆ ಮಾಡಿ ಬೇರೆ ಇದ್ದಿದ್ದನ್ನು ಕ್ಯಾನ್ಸಲ್ ಮಾಡಿ ನಮ್ಮ ಮನೆಗೆ ಬಂದರು. ಅದೇ ರೀತಿ ಇವತ್ತಿಗೂ ಕೂಡ ಗುರುಗಳು ಕೂಡ ಕರೆದು ನಮ್ಮ ಮನೆಗೆ ಬಂದು ಅನುಗ್ರಹಿಸ್ತಾ ಇದ್ದಾರೆ. ಸದಾ ನಮ್ಮ ಮೇಲೆ ಈ ಥರ ಗುರುಗಳ ಅನುಗ್ರಹ ಇರಲಿ ಅಂತ ಕೇಳ್ಕೊಳ್ತಾ ನನ್ನ ಮಾತನ್ನು ಕೃಷ್ಣಾರ್ಪಣ. ಶ್ರೀ ಗುರುಭ್ಯೋ ನಮಃ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮೀಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. आज येथे आपण या विद्यापीठामध्ये कार्यरत असणाऱ्या आचार्यांच्या पत्नींना मत व्यक्त करण्याचा एक सुंदर कार्यक्रम हा इथे सादर करण्यात येत आहे. तर मी असा विचार केला की सर्व स्त्रियांना हा
एक अशा सुंदर कार्यक्रमामध्ये काही जण आज बोलतील, आपले मत व्यक्त करतील, तसेच काही इतर एके दिवशी आपले विचार व्यक्त करतील. तसंच मी असा विचार माझ्या मनात आला की स्त्रियांबद्दल मत व्यक्त करण्याचा हा सुंदर कार्यक्रम, हा सुंदर उपक्रम जो आहे, त्यामध्ये आपण सनातन धर्म आणि स्त्रिया याबद्दलच आपले मत व्यक्त करावं. माझ्या बुद्धीला जे समजलं आणि जे मनात विचार आले ते मी तुमच्या सर्वांसमोर मांडू इच्छिते. सध्या आधुनिक काळामध्ये स्त्रियांना निम्न लेखलं जातं, असा माझ्या मते तो खोटा आरोप हा असा लावला जातो की स्त्रियांना पुरुषांपेक्षा कमी लेखलं जातं, असं सनातन धर्मावर काही लोक आरोप लावतात. तर आपले जे प्राचीन वेद आहेत त्या वेदांमध्ये स्त्रियांना हे सर्वोच्च स्थान दिलं गेलेलं आहे. त्यामध्ये आईला सर्वोच्च स्थान हे आपल्या प्राचीन वेदामध्ये दिलं गेलेलं आहे. मग आईला जर तिथं सर्वोच्च स्थान दिलं गेलेलं आहे तर तुम्ही असं म्हणूच कसं शकता की स्त्रियांना कमी स्थान दिलं गेलेलं आहे किंवा स्त्रियांना कमी लेखतात. मनुस्मृतीमध्ये सुद्धा असं म्हणलं गेलेलं आहे की गृहिणीशिवाय घराला घरपण नाही, असं मनुस्मृतीमध्ये सुद्धा म्हटलेलं गेलं आहे की गृहिणी न गृहम गृहमित्याहुः गृहिणी गृहमुच्यते. तर याप्रमाणे गृहिणीशिवाय घराला घरपण येत नाही, कोणत्याही एका स्त्रीशिवाय घराला घरपण येत नाही. स्त्री असल्याशिवाय ते घर व्यवस्थित सांभाळू शकत नाही. त्यामुळे स्त्री हे एका घरामध्ये असणं अति आवश्यक आहे. तसंच महाभारतातील उमामहेश्वर संवादामध्ये असं म्हटलेलं गेलं आहे की पूजा लालयितव्याश्च स्त्रियो नित्यं जनाधिपा अपूजिताश्च यत्रैताः सर्वास्तत्रा फलाः क्रिया तदेव तत्कुलं नास्ति यदा शोचन्ति जामयः. तर स्त्रीचं पूजन हे प्रत्येक घरामध्ये केलं गेलं पाहिजे. स्त्रीचं पूजन म्हणजे काय, तर तिचं मन म्हणजे तिचा अपमान न केला पाहिजे, तिला थोडं महत्त्व दिलं पाहिजे, तिचं पूजन केलं पाहिजे. असं महाभारतामध्ये उमामहेश्वर संवादामध्ये पार्वती स्त्रीचं महत्त्व हे सांगते. जिथे स्त्रीला पूजन केलं जात नाही तिथे त्या कोणतेही कार्य हे सफल होत नाही असं सांगितलं गेलं आहे. तसंच मनुस्मृतीमध्ये सुद्धा सांगतात की यत्र नार्यस्तु पूज्यन्ते रमन्ते तत्र देवता. तसेच तिथे देखील असंच सांगितलेलं गेलं आहे की स्त्रीचं पूजन केलं पाहिजे, तिथेच देवतांचा वास असतो. त्याचप्रमाणे आजकाल आपण पाहतो की मधल्या काळामध्ये स्त्रियांना बिलकुलही बाहेर जाऊ देत नव्हते कुठे. म्हणजे ज्या वेळेस पाश्चात्य येऊन गेले त्यावेळेस असं म्हटलं, त्यावेळेस स्त्रियांची कंडिशन जरा विकट परिस्थिती असल्यासारखी होती की कुठे बाहेर जाता येत नव्हतं. मग अशा वेळेससुद्धा ते स्त्रियांच्या सुरक्षिततेसाठी असेल असं मला वाटतं की स्त्रियांच्या सुरक्षिततेसाठी त्यांना बाहेर जाता येत नव्हतं. आणि अजून एक असा आरोप केला जातो की स्त्रियांना शिक्षणाचा अधिकार नव्हता. परंतु माझं असं मत आहे की जर स्त्रियांना शिक्षणाचा अधिकार नव्हता तर प्राचीन ग्रंथामध्ये किंवा प्राचीन जे आपले कथा वगैरे आहेत त्यामध्ये कित्येक स्त्रिया ह्या विदुषा होत्या. कित्येक स्त्रिया ह्या शिकून आपल्या मुलांना, आपल्या पोरांनाही शिकवून पुढे मोठ्या करत होत्या. त्यामुळं मला असं वाटतं की स्त्रियांना सनातन धर्मामध्ये शिक्षणाचा अधिकार नाही किंवा त्यांना शिकवलं जात नाही
हे जे म्हणतात की हे खोटं आहे असं मला वाटतं. म्हणजे काही वेद वगैरे जे असतील ते त्यांना म्हणजे ते त्यांनी शिकू नये हे म्हणतात, हे माझ्या मते योग्य आहे. कारण जिथे 12-12 वर्ष विद्यार्थी फटके खाऊन अभ्यास करून देखील काही वेळेस त्यांच्याकडून चुका घडतात, उच्चार स्पष्ट येत नाहीत. मग अशा वेळेस ते स्त्रीला उच्चार स्पष्ट येतील हे कशावरून? त्यामुळे माझं असं मत आहे वैयक्तिक की जे वेदांचा अधिकार मिळाला पाहिजे असं आधुनिक काही लोक म्हणतात की वेदसुद्धा म्हणण्याचा अधिकार स्त्रियांना आहे. तर माझ्या मते ते खोटे. ज्या यज्ञपत्नी आहेत त्या त्या कार्याला जे वेद म्हणत असतील ते योग्य असेल, परंतु संपूर्ण ज्यांना अधिकार नाही त्यांनी वेदांचा त्यांना अधिकार नाही, स्त्रियांना त्या, असं मला वाटतं. आणि परत महाभारतामध्येच पार्वती आणि महेश्वर यांच्यामध्ये असा संवाद झालेला आहे की आता सनातन धर्मामध्ये स्त्रीचं महत्त्व हे इथं थोडक्यात स्पष्ट झालं की स्त्रीला हे महत्त्व दिलं गेलेलं आहे. परंतु तेच सनातन धर्मामध्ये स्त्रीचं धर्म काय ते ती सांगते पुढे की जातिष्वपि च वै स्त्रीत्वं विशिष्टमिति मे मतिः कायक्लेशेन महता पुरुषः प्राप्नुयात् फलं तत्सर्वं लभते नारी सेवन्तींद्रिय गोचरम्. तर इथे असं सांगितलेलं आहे की स्त्रीसाठी वेगळं काही जास्त करण्याची गरज नाही. तिने पतीची नित्यसेवा केली. आपण संकल्पामध्ये सुद्धा सोडतो की पत्यंतर्गत भारती रमण म्हणून कोणताही संकल्प सोडत असतो. त्यावेळेस स्त्रीने सर्वात आधी पतीला परमेश्वर मानून नंतर सेवा केली पाहिजे, तरच तिला मोक्ष मिळतो. त्यामध्ये पार्वती अशी एक कथा सांगते की एक ब्राह्मण असतो आणि त्या ब्राह्मणाला 2 पत्नी असतात. त्या 2 पत्नीमध्ये एक पहिली पत्नी असती ती नित्यसारखं ईश्वराची सेवा करत असते, पण पतीच्या गरजा ज्या आहेत किंवा पतीची सेवा जास्त पाहत नसते. फक्त ईश्वर सेवा ही तिला सर्वश्रेष्ठ वाटते आणि ती तेच करते. तेच दुसरी पत्नी ईश्वर सेवा कमी करून पतीची सेवा ही जास्त करते. सारखं पतीला काय हवं काय नको हे सारखं पतीची सेवा करत असते. मग नंतर कालांतराने त्या दोघींना मृत्यू येतो आणि त्यानंतर पहिली पत्नी जी असते तिला मोक्ष मिळत नाही. त्यावेळेस तिच्यासमोरच दुसरी पत्नी ही चांगल्या लोकांमध्ये जाते. त्यावेळेस पहिल्या पत्नीला प्रश्न पडतो की मी एवढं सगळं केलं तरीसुद्धा मला का मिळालं नाही मोक्ष, मला चांगल्या लोकांमध्ये का स्थान मिळालं नाही. त्यावेळेस यमदेवता येऊन सांगते तिला की तू एवढं सगळं केलंस पण ते सगळं तुझं विफल आहे. तू पतीची सेवा केली नाहीस, त्यामुळे तुला त्यामुळे तुला मोक्ष मिळणार नाही. त्यामुळे तिला परत पाठवलं आणि नंतर पतीची सेवा करून नंतर चांगल्या मोक्षाला जाशील असं त्या संवादामध्ये आलं. तर हेच परत स्कंदपुराणामध्ये सांगतात की नास्ति स्त्रीणां पृथक् यज्ञो न व्रतं नाप्युपोषणं भर्तृशुश्रूष यैवैता लोकानिष्ठान व्रजंती. स्त्रीसाठी कोणतंही वेगळं यज्ञ याग किंवा व्रत तप जप असं काही नाही आहे. तर तिने सगळ्यात जास्त म्हणजे पतीची सेवा करणं आणि त्यानुसारच तिला मोक्ष प्राप्त होतो. तिला बाकी काही करण्याची गरज नाही. पती जो काही करतो त्यातच अर्धांगिनी असं स्त्रीला म्हटले गेलेलं आहे. पतीच्या प्रत्येक पुण्यामध्ये तिचा अर्धा वाटा हा येतोच. त्यामुळे पतीची सेवा करणे हे पत्नीचं कर्तव्य आहे. तर आज मला इथं बोलण्याची संधी मिळाली याबद्दल सर्वप्रथम सर्वांचे आभार. आणि यात ज्या काही चुका झाल्या असतील
त्या सर्वस्वी माझ्या आहेत आणि ते माझ्या चुका आहेत ह्या सर्व. तर तुम्ही सगळ्यांनी मोठे, जसं आई आपल्या पोटामध्ये आपल्या लेकराच्या चुका घेते, तसं यामध्ये ज्या काही चुका झाल्या असतील त्या पोटात घ्याव्यात आणि यात जे काही चांगलं असेल ते सर्व ईश्वर इच्छा, माझे वडील आणि माझे पती यांच्या मार्गदर्शनाखाली हे आज मी इथं थोडंफार बोलू शकले. तर सर्वांचे आभार. धन्यवाद. श्री जगन्नाथः मद्गुरु श्री जगद्गुरु मदात्मा सर्वभूतात्मा तस्मै श्री गुरवे नमः. ನನ್ನ ಇಷ್ಟದೇವರಾದ ಮಧುರ ಶ್ರೀ ಮಹಾಗಣಪತಿಯನ್ನು ಮನಸ್ಸಲ್ಲಿ ಸ್ಮರಿಸಿಕೊಂಡು, ನನ್ನ ಗುರುಗಳಾದ ಪರಮಪೂಜ್ಯ ಶ್ರೀ ಶ್ರೀ ರವಿಶಂಕರ ಗುರುಜಿಯವರನ್ನ ಮನಸ್ಸಲ್ಲಿ ಸ್ಮರಿಸಿಕೊಂಡು, ಪೇಜಾರ ಶ್ರೀಪಾದರ ಕಾಲಿಗೆ ನಮಿಸುತ್ತಾ ಒಂದೆರಡು ಮಾತುಗಳನ್ನು ಉಸಿರಿನ ಬಗ್ಗೆ ಹೇಳೋಕ್ಕೆ ಇಚ್ಛೆಪಡ್ತೇನೆ. ಈ ಅವಕಾಶ ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಕೃತಜ್ಞತೆಯನ್ನು ಅರ್ಪಿಸಿಕೊಂಡು ಪ್ರಾರಂಭ ಮಾಡುತ್ತಿದ್ದೇನೆ. ಪವರ್ ಆಫ್ ಬ್ರೆತ್, ಇಂಪಾರ್ಟೆನ್ಸ್ ಆಫ್ ಬ್ರೆತ್. ನೋ ಬ್ರೆತ್, ನೋ ಲೈಫ್. ನೋ ಬ್ರೆತ್, ನೋ ಲೈಫ್. ಹಾಂ, ಇವಾಗ ಓಕೆನಾ? ಅಲ್ಲ, ಉಸಿರಿನ ಮಹತ್ವದ ಬಗ್ಗೆ ತಿಳ್ಕೊಳ್ಳೋಣ. ನಾವು ಜೀವನದಲ್ಲಿ ಮೊದಲನೇ ಸಲ ಮಾಡುವ ಕೆಲಸ ಏನು ಮಾಡ್ತೀವಿ? ಮೊದಲನೇ ಸಲ ಉಸಿರು ತಗೊಳ್ತೀವಿ ಅಲ್ವಾ? ಅಳೋದಕ್ಕಿಂತ ಮುಂಚೆ ಮಗು ಮಾಡೋ ಮೊದಲನೇ ಕೆಲಸ ಒಂದು ಉಸಿರನ್ನು ತಗೋತೀವಿ. ಆಮೇಲೆ ಕೊನೆಯ ಕೆಲಸ ಏನೋ ಉಸಿರು ಬಿಡ್ತೀವಿ ಅಲ್ವಾ? ಈ ಎರಡು ಉಸಿರುಗಳ ನಡುವೆ ಇದೆ ನಮ್ಮ ಜೀವನ. ಎಷ್ಟು ಪ್ರಾಮುಖ್ಯ! ಸಂಪೂರ್ಣ ಜೀವನದಲ್ಲಿ ಯಾವುದೇ ವಿರಾಮ ಇಲ್ಲದೆ ನಿರಂತರವಾಗಿ ನಡೆಯುವ ಒಂದು ಕಾರ್ಯ ಉಸಿರಾಟ. ಆದರೂ ನಾವು ಎಷ್ಟು ಗಮನ ಕೊಟ್ಟಿದ್ದೀವಿ ಈ ಉಸಿರಿನ ಬಗ್ಗೆ ಅಲ್ವಾ? ಸಾಧಾರಣವಾಗಿ ಮನುಷ್ಯರು ತಮ್ಮ ಶ್ವಾಸಕೋಶದ ಕೇವಲ 30% ಅಷ್ಟೇ ಉಪಯೋಗ ಮಾಡ್ತಾರಂತೆ. ಇದು ವಿಜ್ಞಾನಿಗಳ ಅಭಿಪ್ರಾಯ. ಅಂದರೆ ಅಷ್ಟು ಉಪಯೋಗ ಮಾಡದೆ ನಾವು ಪ್ರಯೋಜನವನ್ನು ಕಳ್ಕೊತಾ ಇದ್ದೀವಿ ಅಂತ. ನಮಗೆ ಆಹಾರ ಇಲ್ಲದೆ ಇದ್ರೂ ನಡೆಯುತ್ತೆ ಒಂದೆರಡು ದಿನ, ಆದರೆ ಉಸಿರು ಇಲ್ಲದೆ ಇದ್ರೂ ನಡೆಯೋದಿಲ್ಲ ಅಲ್ವಾ? ನಮಗೆ ಪ್ರಥಮವಾಗಿ ಬೇಕಿರೋದು ಉಸಿರು, ಹೌದಲ್ಲ? ನಮ್ಮ ಅಸ್ತಿತ್ವದ ಎರಡನೇ ಪದರ ಇದು. 7 ಪದರ ಇದೆ ಅಂತ ನಮ್ಮ ಅಸ್ತಿತ್ವಕ್ಕೆ ಅಂತ ಹೇಳ್ತಾರೆ ಗುರುಗಳು.
ನಮ್ಮ ಶರೀರ, ಉಸಿರು, ಮನಸ್ಸು, ಬುದ್ಧಿ, ನೆನಪಿನ ಶಕ್ತಿ, ಅಹಂಕಾರ ಮತ್ತು ಆತ್ಮ. ಆ ನಮ್ಮ ಅಸ್ತಿತ್ವದ ಎರಡನೇ ಪದರು ಉಸಿರು. ಏನಾಗ್ತಾ ಇದೆ ಉಸಿರು ತಗೊಳ್ಳುವಾಗ ಗಮನಿಸಿದ್ದೀವ ನಾವು? ಉಸಿರು ಒಳಗೆ ಹೋಗ್ತಾ ಇದ್ದಾಗೆ ಶ್ವಾಸಕೋಶ ತುಂಬತ್ತೆ, ದೊಡ್ಡದಾಗತ್ತೆ ಅಲ್ವಾ, ಅದು ವಿಕಾಸ ಆಗತ್ತೆ. ಉಸಿರು ಹೊರಗೆ ಬಿಡ್ತಾ ಇದ್ದಾಗ ಏನಾಗುತ್ತೆ? ಶ್ವಾಸಕೋಶ ಚಿಕ್ಕದಾಗತ್ತೆ, ಆ ಉಸಿರು ಹೊರಗೆ ಹೋಗತ್ತೆ. ಹೌದಲ್ಲ? ನಿಮ್ಗೆ ಗೊತ್ತಾ, ಉಸಿರು ಮತ್ತು ನಮ್ಮ ಭಾವನೆಗಳು ಕೂಡ ಪರಸ್ಪರ ಸಂಬಂಧವನ್ನು ಹೊಂದಿದೆ. ಸಿಟ್ಟು ಬರುವಾಗ ಉಸಿರಿನ ಗತಿ ವೇಗ ಇರುತ್ತೆ ಅಲ್ವಾ? ಮಕ್ಕಳನ್ನು ನೋಡಿದ್ರೆ ನೀವು ಗಮನಿಸ್ಬೋದು, ಬೇಗ ಗೊತ್ತಾಗತ್ತೆ ವ್ಯತ್ಯಾಸ. ಸಂತೋಷವಾಗಿದ್ದಾಗ ಉಸಿರು ದೀರ್ಘವಾಗಿರುತ್ತೆ, ದುಃಖ ಇದ್ದಾಗ ಅದೊಂಥರ ಬೇರೆ ಇರುತ್ತೆ ಅಲ್ವಾ? ಬಿಕ್ಕಿ ಬಿಕ್ಕಿ ಹೇಳ್ತಾರೆ ಅಂತ ಹೇಳ್ತಾರೆ. ಆ ಉಸಿರಿನ ಗತಿ ವ್ಯತ್ಯಾಸದಲ್ಲಿರುತ್ತೆ ಅಲ್ವಾ? ನಮಗೆ ದೊಡ್ಡವರಲ್ಲೂ ತುಂಬ ವ್ಯತ್ಯಾಸ ಗೊತ್ತಾಗುತ್ತೆ. ಹೇಗಿರುತ್ತೆ ನಮ್ಮ ಸಂತೋಷವಾದಾಗ ದೀರ್ಘವಾಗಿ ಒಳ ಬರುವ ಉಸಿರು ತುಂಬ ದೀರ್ಘವಾಗಿರುತ್ತೆ ಅಲ್ವಾ? ಒಂದು ಸುಂದರವಾದ ಹೂವನ್ನು ಸುವಾಸನೆ ತಗೊಳ್ಳುವಾಗ ಒಂದು ತುಂಬ ಸಂತೋಷದ ಸಂದರ್ಭಗಳಲ್ಲಿ ನಮ್ಮ ಉಸಿರು ಹೇಗಿರುತ್ತೆ? ತುಂಬ ದೀರ್ಘವಾಗಿರುತ್ತೆ. ಸಿಟ್ಟು ಬಂದಾಗ, ಕೋಪವನ್ನು ಕೂಡಿದಾಗ ಹೇಗಿರುತ್ತೆ ಉಸಿರು ಅಲ್ವಾ? ಭಯ ಉಂಟಾದಾಗ ಆವಾಗ ಉಸಿರಿನ ಗತಿಯೇ ಬೇರೆ. ಹೌದಾ? ಗಮನಿಸಿದ್ದೀವ ನಾವು? ಭಯ ಉಂಟಾದಾಗ ಉಸಿರಿನ ಗತಿಯೇ ಬೇರೆ. ಹಾಗೆ ದುಃಖ ಉಂಟಾಗ, ಡಿಪ್ರೆಸ್ ಉಂಟಾದಾಗ, ತುಂಬ ಕುಗ್ಗಿದಾಗ ಉಸಿರಿನ ತಾಳ ಸಂಪೂರ್ಣ ಭಿನ್ನವಾಗಿರುತ್ತೆ. ಹಾಗಿದ್ರೆ ಉಸಿರಿನ ಸಹಾಯದಿಂದ ನಮ್ಮ ಮನಸ್ಸನ್ನು ನಮಗೆ ಬೇಕಾದಾಗ ಇಟ್ಕೊಳ್ಳೋಕೆ ಸಾಧ್ಯ ಇದೆ ಅಲ್ವಾ? ಹಾಗಂತ ನಮ್ಮ ಗುರುಗಳು ಹೇಳ್ಕೊಟ್ಟಿದ್ದಾರೆ. ಇದು ಟೆಸ್ಟ್ ರಿಪೋರ್ಟು, ಉಸಿರಿನ ಗತಿ ಹೇಗಿರುತ್ತೆ ಅಂತ. ಧ್ಯಾನಸ್ಥವಾಗಿದ್ದಾಗ ನೋಡಿ ಎಷ್ಟು ಸುಂದರವಾಗಿ ತಾಳ ಲಯಬದ್ಧವಾಗಿರುತ್ತೆ ನಮ್ಮ ಉಸಿರು. ಸಂತೋಷದಿಂದ ಇದ್ದಾಗ ಹೇಗಿರುತ್ತೆ ನಮ್ಮ ಉಸಿರು. ಸಾಧಾರಣವಾಗಿ ಉಸಿರಿನ ಗತಿ ಹೇಗಿರುತ್ತೆ. ಭಯ ಉಂಟಾದಾಗ ಹೆಂಗೆಂಗೋ ಆಗುತ್ತೆ ಉಸಿರು. ಕೋಪಗೊಂಡಾಗ ಆ ಉಸಿರಿನ ಇದು ಲಯ ವ್ಯತ್ಯಾಸ ಆದ ಹಾಗೆ ನಮ್ಮ ಶರೀರದಲ್ಲಿ, ಮನಸ್ಸಲ್ಲಿ ಎಲ್ಲ ಕಡೆ ಬೇರೆ ಬೇರೆ ನಕಾರಾತ್ಮಕ ಭಾವನೆಗಳು ಉಂಟಾಗತ್ತೆ. ಹೌದಲ್ಲ? ಒಂದು ಆಟ ಅಂತ ಅಂದ್ಕೊತೀವಿ ನಾವು, ಉಸಿರು ಮತ್ತು ಮನಸ್ಸಿನ ಒಂದು ಆಟ. ಎವ್ರಿ ಇಮೋಷನ್ ಹ್ಯಾಸ್ ಇಸ್ ಎಫೆಕ್ಟ್ ಆನ್ ಬಾಡಿ ಆ್ಯಂಡ್ ಬ್ರೆತ್ ಅಲ್ವಾ? ಪ್ರತಿಯೊಂದು ಕೋಪ ಬರಲಿ, ದುಃಖ ಆಗಲಿ, ಯಾವುದೇ ಭಾವನೆ ಇದ್ದರೂ ಕೂಡ ಅದರ ಪ್ರಭಾವ ನಮ್ಮ ಶರೀರದ ಮೇಲೆ ಉಂಟಾಗತ್ತೆ, ನಮ್ಮ ಮನಸ್ಸಿನ ಮೇಲೂ ಉಂಟಾಗತ್ತೆ. ಉಸಿರಲ್ಲಿ ವ್ಯತ್ಯಾಸ ಉಂಟಾಗತ್ತೆ. ಹೌದಲ್ವಾ? ವೆನ್ ದ ಬ್ರೆತ್ ಪ್ಯಾಟರ್ನ್ ಚೇಂಜಸ್, ಮೈಂಡ್ ಆಲ್ಸೋ ಚೇಂಜಸ್ ಅಲ್ವಾ? ಉಸಿರಿನ ತಾಳ ವ್ಯತ್ಯಾಸ ಆದಾಗ ಮನಸ್ಸಿನ ತಾಳ ಕೂಡ ವ್ಯತ್ಯಾಸ ಆಗುತ್ತೆ. ಹಾಗಿದ್ರೆ ಉಸಿರಿನ ಸಹಾಯದಿಂದ ನಾವು ಮನಸ್ಸನ್ನು ನಿಯಂತ್ರಣ ಮಾಡ್ಬೋದಲ್ವಾ? ಎವ್ರಿ ಇಮೋಷನ್ ಈಸ್ ಲಿಂಕ್ಡ್ ವಿತ್ ಅ ಪರ್ಟಿಕ್ಯುಲರ್ ರಿದಮ್ ಆಫ್ ಬ್ರೆತ್. ನಾವು ನೋಡಿದ್ವಿ ಈಗಾಗಲೇ. ದ ಚೇಂಜ್ ಇನ್ ದ ರಿದಮ್ ಆಫ್ ಬ್ರೆತ್ ಬ್ರಿಂಗ್ಸ್ ಅ ಚೇಂಜ್ ಇನ್ ಮೂಡ್ ಆಫ್ ಮೈಂಡ್. ಸೊ ನಮ್ಮ ಮನಸ್ಸಿನ ಮೂಡ್ ಸಹ ಹೇಗೆ ಮಾಡ್ಬೋದು? ನಾವೇ ನಮಗೆ ಬೇಕಾದಾಗ ಮಾಡ್ಕೋಬೋದು, ಉಸಿರಿನ ತಾಳ ತಿಳ್ಕೊಂಡಿದ್ರೆ ಸಾಕು ಅಲ್ವಾ? ವಿತ್ ದ ಸಪೋರ್ಟ್ ಆಫ್ ಬ್ರೆತ್ ಯು ಕ್ಯಾನ್ ಚೇಂಜ್ ದ ಕಂಡೀಷನ್ ಆಫ್ ಅ ಮೈಂಡ್. ಉಸಿರು ಅನ್ನೋದು ಒಂದು ಅದ್ಭುತವಾದ ಜ್ಞಾನದ ಶಕ್ತಿಯ ಸಾಗರ ಅಂತ ಹೇಳ್ಬೋದು ಅಲ್ವಾ? ಇವಾಗ ಹೇಳ್ತೀವಿ, ಮೀನಿನ ಜೀವ ನೀರಲ್ಲಿದೆಯಾ, ಮೀನಲ್ಲಿದೆಯಾ? ಎಲ್ಲಿದೆ ಮೀನಿನ ಜೀವ? ನೀರಿಂದ ತೆಗೆದ್ರೆ ಹೋಗತ್ತದು. ಹಾಗೆ ನಾವು ಕೂಡ ಈ ಆಕ್ಸಿಜನ್ ಅಟ್ಮಾಸ್ಫಿಯರಿಂದ ದಾಟಿದ್ರೆ ನಮ್ಗೆ ಇರೋಕ್ಕಾಗೋದಿಲ್ಲ ಅಲ್ವಾ? ಸೊ ಉಸಿರು ನಮಗೆ ಅಂಥ ಅದ್ಭುತವಾದ ಶಕ್ತಿಯನ್ನು ಕೊಡುತ್ತದೆ, ಆಕ್ಸಿಜನ್. ಮನಸ್ಸು ಎಲ್ಲೆಲ್ಲಿ ಹೋಗುತ್ತೆ, ಕೆಲವೊಮ್ಮೆ ಭೂತಕಾಲಕ್ಕೆ ಹೋಗುತ್ತೆ, ಭವಿಷ್ಯಕಾಲಕ್ಕೆ ಹೋಗುತ್ತೆ. ಹೌದಲ್ವಾ? ಆದರೆ ಉಸಿರಿನ ಸಹಾಯದಿಂದ ಮನಸ್ಸನ್ನು ವರ್ತಮಾನಕ್ಕೆ ತಗೊಂಡು ಬರೋದಕ್ಕೆ ಸಾಧ್ಯ ಆಗತ್ತೆ. ಮನಸ್ಸು ವೇಗ ಅಂತ ಹೇಳ್ತೀವಿ, ಮನೋವೇಗ ಅತ್ಯಂತ ವೇಗವಾದದ್ದು ಮನಸ್ಸು, ಬೇರೆ ಯಾವುದೂ ಇಲ್ಲ ಅಷ್ಟೊಂದು ವೇಗವಾಗಿ ಹೋಗುವಂಥದ್ದು. ಈ ನಿಮಿಷ ಇಲ್ಲಿರುತ್ತೆ, ಮುಂದಿನ ನಿಮಿಷ ಬೇರೆ ಎಲ್ಲೋ ಇರುತ್ತೆ. ಶರೀರವನ್ನು ಅಷ್ಟು ವೇಗವಾಗಿ ತಗೊಂಡೋಗೋದಕ್ಕೆ ಆಗೋದಿಲ್ಲ, ಮನಸ್ಸಿನಷ್ಟು ವೇಗವಾಗಿ. ಶರೀರ ಒಂದು ಕಡೆ ಇದ್ದು ಮನಸ್ಸು ಇನ್ನೊಂದು ಕಡೆ ಇದ್ದರೆ ಏನೂ ಪ್ರಯೋಜನ ಆಗೋದಿಲ್ಲ. ಆದರೆ ಉಸಿರಿನ ಸಹಾಯದಿಂದ ನಾವು ಮನಸ್ಸನ್ನು ಶರೀರದ ಜೊತೆ ಇಟ್ಕೋಬೋದು. ಶರೀರ ಎಲ್ಲಿದೆಯೋ ಅಲ್ಲಿ ಕರ್ಕೊಂಡು ಬರ್ಬೋದು ಯಾವುದನ್ನು? ಮನಸ್ಸನ್ನು. ಸಾಧಾರಣವಾಗಿ ನಾವು ಎಷ್ಟು ಆಹಾರ ತಿಂತೀವಿ ಅಂತಂದರೆ ದಿನಕ್ಕೆ 1.5 to 2 kg ಆಹಾರ ತಿಂತೇವಂತೆ. ಹಾಗೆ 2 to 3 ಲೀಟ್ರ್ ನೀರು ಕುಡಿತೀವಿ. ಆದರೆ ಎಷ್ಟು ಉಸಿರಾಡ್ತೀವಪ್ಪ ದಿವಸಕ್ಕೆ? 10,000 ಲೀಟರ್ ಉಸಿರಾಡ್ತೀವಿ. ನಾವು ಗಮನಿಸ್ತೀವಾ? ಇಲ್ಲ. ನಮಗೆ 90% ನ್ಯೂಟ್ರಿಷನ್ ಸಿಗೋದು ಗಾಳಿಯಿಂದ ಸಿಗುತ್ತೆ, ನಾವು ಅದನ್ನು ಗಮನಿಸ್ತಾನೇ ಇಲ್ಲ. ಅದನ್ನು ನಮ್ಮ ವಾತಾವರಣ ಶುದ್ಧವಾಗಿ ಇಟ್ಕೊಂಡ್ರೆ, ಹೆಚ್ಚೆಚ್ಚು ಸಸ್ಯಗಳನ್ನು ಬೆಳೆಸ್ಕೊಂಡು, ಅಗ್ನಿಹೋತ್ರ, ಹೋಮಾದಿಗಳು, ಮಂತ್ರೋಚ್ಚಾರಣೆ ಇವೆಲ್ಲದರಿಂದ ನಮ್ಮ ವಾತಾವರಣ ಶುದ್ಧ ಇಟ್ಕೊಂಡಾಗ ನಮಗೆ ಅಲ್ಲೇ ಹೆಚ್ಚು ನ್ಯೂಟ್ರಿಷನ್ ಸಿಗುತ್ತೆ. ಕೇವಲ ಆಹಾರದಿಂದ ಅಲ್ಲ, ಆಹಾರದಿಂದ ಕೇವಲ 10% ನ್ಯೂಟ್ರಿಷನ್ ಸಿಗುತ್ತೆ. ಶಕ್ತಿಯಲ್ಲಿ, ಉಸಿರಲ್ಲಿ ಅಷ್ಟೊಂದು ಅಗಾಧವಾದ ಶಕ್ತಿ ಇದೆ. ತಾಳಬದ್ಧವಾದ ಉಸಿರು ನಮಗೆ ಆ ಚಿಂತನೆಯ ಪ್ಯಾಟರ್ನನ್ನು ಕೂಡ ಬದಲಾವಣೆ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಸುದರ್ಶನ ಕ್ರಿಯೆಯ ಮಹತ್ವದ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೇನೆ. ಸುದರ್ಶನ ಕ್ರಿಯೆ ಅಂತಂದ್ರೆ ಏನು? ಒಂದು ಸರಳವಾದ ಒಂದು ಉಸಿರಾಟದ ಒಂದು ಪ್ರಕ್ರಿಯೆ.
ಏನಾಗುತ್ತೆ ಸುದರ್ಶನ ಕ್ರಿಯೆ ಮಾಡಿದಾಗ, ಇದು ನಮ್ಮ ತುಂಬ ಆಳವಾದ ಲೆವೆಲಲ್ಲಿ ಶುಚಿತ್ವ ಉಂಟಾಗುತ್ತೆ. ನಮ್ಮ ಎಲ್ಲಿವರೆಗೆ ಅಂದರೆ ಆ ಮಾಲಿಕ್ಯೂಲ್ ಲೆವೆಲಲ್ಲಿ, ಸೆಲ್ಯುಲರ್ ಲೆವೆಲಲ್ಲಿ ತುಂಬ ಆಳವಾದ ಶುಚಿ ಉಂಟಾಗುತ್ತೆ. ಮನಸ್ಸನ್ನು ಸಹಜವಾಗಿ ಆ ಧ್ಯಾನಸ್ಥಿತಿಗೆ ತಗೊಂಡು ಹೋಗೋದಕ್ಕೆ ಸಹಾಯ ಮಾಡುತ್ತೆ ಸುದರ್ಶನ ಕ್ರಿಯೆ. ಇದು ಹೇಗೆ ಕಲಿಬೋದು, ಹೇಗೆ ಇದೊಂದು ಉಸಿರಾಟದ ಒಂದು ಪ್ರಕ್ರಿಯೆ. ಇವಾಗ ಆನ್ಲೈನಲ್ಲಿ ಕೂಡ ಕಲಿಬೋದು ಇದನ್ನು. ಏನಾಗುತ್ತೆ, ಅಭ್ಯಾಸ ಮಾಡ್ತಾ ಮಾಡ್ತಾ ನಮಗೆ ಒಂದು ಉತ್ಸಾಹದ ಅನುಭವ ಉಂಟಾಗತ್ತೆ, ಹಾಗೆ ಸಂತೋಷದ ಅನುಭವ ಉಂಟಾಗತ್ತೆ. ನಮ್ಮ ಸಂತೋಷದ ಮಟ್ಟ ಜೀವನದಲ್ಲಿ ಹೆಚ್ಚಾಗತ್ತೆ ಸುದರ್ಶನ ಕ್ರಿಯೆಯ ನಿರಂತರವಾದ ಅಭ್ಯಾಸದಿಂದ. ಹಾಗೆ ಸುದರ್ಶನ ಕ್ರಿಯೆ ಅಭ್ಯಾಸ ಮಾಡ್ತಾ ಅದನ್ನು ಸ್ಕೈ ಅಂತ ಹೇಳ್ತಾರೆ ಸುದರ್ಶನ ಕ್ರಿಯೆ. ಅದ್ರ ಜೊತೆ ಬೇರೆ ಕೆಲವು ಉಸಿರಾಟದ ಪ್ರಕ್ರಿಯೆಗಳೆಲ್ಲ ಸೇರಿಕೊಂಡು ಇದನ್ನು ಬೇರೆ ಬೇರೆ ನಮ್ಮ ಜೀವನ ಕಲೆಯ ಶಿಬಿರಗಳಲ್ಲಿ ತಿಳಿಸ್ಕೊಡ್ಲಾಗತ್ತೆ. ಸಂಸ್ಥೆಯ ಬಗ್ಗೆ ಒಂದೆರಡು ಮಾತು ಹೇಳೋಕ್ಕೆ ಇಷ್ಟಪಡ್ತೇನೆ. ಆರ್ಟ್ ಆಫ್ ಲಿವಿಂಗ್ ಜೀವನ ಕಲೆ ಅನ್ನೋ ಸಂಸ್ಥೆ ಪ್ರಪಂಚದ ದೊಡ್ಡ ಸಂಸ್ಥೆಗಳಲ್ಲಿ ಒಂದು. ವಾಲಂಟಿಯರ್ ಬೇಸ್ ಸ್ವಯಂ ಸೇವಕರ ಸಂಸ್ಥೆ, ನಾನ್ ಪ್ರಾಫಿಟ್ ಆರ್ಗನೈಸೇಷನ್. 156 ದೇಶಗಳಲ್ಲಿದೆ. 1981ರಲ್ಲಿ ಗುರುಗಳು ಅದನ್ನು ಪ್ರಾರಂಭ ಮಾಡಿದ್ದಾರೆ, ಪರಮ ಪೂಜ್ಯ ಶ್ರೀ ಶ್ರೀ ರವಿಶಂಕರ್ ಅವರು. ಮುಖ್ಯ ಉದ್ದೇಶ ಏನು ಅಂತಂದರೆ ಸ್ಟ್ರೆಸ್ ಫ್ರೀ, ವೈಲೆನ್ಸ್ ಫ್ರೀ ಸೊಸೈಟಿ. ನಮ್ಮ ಸಮಾಜದಲ್ಲಿ ಹಿಂಸೆ ಮತ್ತು ಒತ್ತಡಗಳಿಂದ ಮುಕ್ತವಾದ ಆ ಸಂತೋಷದಿಂದ ಕೂಡಿದಂತಹ ಸಮಾಜ ಸೃಷ್ಟಿಗಾಗಿ ಇದರ ಸೃಷ್ಟಿಯಾಗಿದೆ ಈ ಸಂಸ್ಥೆದ್ದು. ಈಗ ಪ್ರಯೋಜನ ತಿಳ್ಕೊಳ್ಳೋಣ. ಏನೇನು ಪ್ರಯೋಜನ ಆಗುತ್ತೆ ಸುದರ್ಶನ ಕ್ರಿಯೆಯಿಂದ? ಒಂದು ಫಿಸಿಕಲ್ ಬೆನಿಫಿಟ್ಸ್, ಶಾರೀರಿಕವಾಗಿ, ಆಮೇಲೆ ಮಾನಸಿಕವಾಗಿ, ಸೈಕಲಾಜಿಕಲ್ ಆಗಿ, ಆಧ್ಯಾತ್ಮಿಕವಾಗಿ, ಆಮೇಲೆ ಇಂಪ್ರೂವ್ಡ್ ಪರ್ಸ್ನಲ್ ರಿಲೇಷನ್ಶಿಪ್, ನಮ್ಮ ರಿಲೇಷನ್ಶಿಪ್ ಬಾಂಧವ್ಯಗಳು ಚೆನ್ನಾಗಾಗತ್ತೆ. ಏನೇನಾಗುತ್ತೆ ವ್ಯತ್ಯಾಸ ನೋಡೋಣ. ಸ್ಟ್ರೆಸ್, ಒತ್ತಡ ಕಮ್ಮಿ ಆಗುತ್ತೆ. ಸಾಮಾನ್ಯವಾಗಿ ಮಾಡೋ ಕೆಲಸ ಜಾಸ್ತಿ ಇರುತ್ತೆ, ಸಮಯ ಕಮ್ಮಿ ಇರುತ್ತೆ ಅಲ್ವಾ, ಎನರ್ಜಿ ಕಮ್ಮಿ ಇರುತ್ತೆ, ಶಕ್ತಿ ಕಮ್ಮಿ ಇರುತ್ತೆ, ಆವಾಗ ಒತ್ತಡ ಉಂಟಾಗತ್ತೆ, ಸ್ಟ್ರೆಸ್ ಆಗುತ್ತೆ. ಆ ಸ್ಟ್ರೆಸ್ಸನ್ನು ಕಮ್ಮಿ ಮಾಡುತ್ತೆ ಸುದರ್ಶನ ಕ್ರಿಯೆ. ಮತ್ತು ನಮ್ಮ ಆರೋಗ್ಯ ಸಹಜವಾಗಿ ಹೆಚ್ಚಾಗತ್ತೆ. ವೆಲ್ಬೀಯಿಂಗ್, ಟೋಟಲ್ ಓವರಾಲ್ ವೆಲ್ಬೀಯಿಂಗ್ ವಿಲ್ ಬಿ ಇಂಪ್ರೂವ್ಡ್. ಎನರ್ಜಿ, ಚೈತನ್ಯ ಹೆಚ್ಚಿರುತ್ತೆ. ಆಮೇಲೆ ಇಮ್ಯೂನ್ ಸಿಸ್ಟಮ್, ಇವಾಗ ಹೇಳ್ತೀವಿ ತುಂಬ ಎಷ್ಟು ಬೇಗ ಕೆಲವರಿಗೆ ಕಾಯಿಲೆಗಳು ಬರುತ್ತೆ, ಕೆಲವರಿಗೆ ಅಷ್ಟು ಬೇಗ ಕಾಯಿಲೆಗಳು ಬರೋದಿಲ್ಲ. ನಮ್ಮ ಶರೀರದ ಸಹಜವಾಗಿರುವಂತಹ ಆ ರೋಗ ಪ್ರತಿರೋಧ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಸುದರ್ಶನ ಕ್ರಿಯೆ ಅಭ್ಯಾಸದಿಂದ. ಕೊಲೆಸ್ಟ್ರಾಲ್ ಲೆವೆಲನ್ನು ಕಮ್ಮಿ ಮಾಡುತ್ತೆ. ಮಾನಸಿಕವಾಗಿ ಬೆನಿಫಿಟ್ಸ್ ಏನೇನು ಅಂತ ತಿಳ್ಕೊಳ್ಳೋಣ. ಗ್ರೇಟರ್ ಕ್ರಿಯೇಟಿವಿಟಿ, ನಮ್ಮ ರಚನಾತ್ಮಕ ಸಾಮರ್ಥ್ಯವು ಹೆಚ್ಚಾಗುತ್ತೆ. ಹಾಗೆ ಮನಸ್ಸಲ್ಲಿ ಒಂದು ಕ್ಲಾರಿಟಿ ಇರುತ್ತೆ. ನಮ್ಮ ನಿದ್ದೆ ತುಂಬ ಆಳವಾಗಿರುತ್ತೆ. ಎಷ್ಟೋ ಸಲ ಮಲ್ಕೊಂಡಿರ್ತೀವಿ ಜನ, ಆದರೆ ನಿದ್ದೆ ಬಂದಿರೋದಿಲ್ಲ, ಏನೋ ಕನಸು ಕಾಣ್ತಾ ಇರುತ್ತೆ, ಅಲ್ಲ ಏನೋ ರೆಸ್ಟ್ಲೆಸ್ನೆಸ್ ಇರುತ್ತೆ, ಆಳವಾದ ನಿದ್ದೆ ಉಂಟಾಗೋದಿಲ್ಲ. ಸುದರ್ಶನ ಕ್ರಿಯೆ ರೆಗ್ಯುಲರಾಗಿ ಅಭ್ಯಾಸ ಮಾಡೋದ್ರಿಂದ ನಿದ್ದೆ ಚೆನ್ನಾಗಾಗುತ್ತೆ. ಆಮೇಲೆ ಇಂಪ್ರೂವ್ಸ್ ಎಬಿಲಿಟಿ ಟು ಮ್ಯಾನೇಜ್ ದ ಚಾಲೆಂಜಿಂಗ್ ಸಿಚುವೇಶನ್ಸ್. ಕೆಲವು ಸಂದಿಗ್ಧ ಪರಿಸ್ಥಿತಿ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಆವಾಗ ರೆಗ್ಯುಲರ್ ಅಭ್ಯಾಸ ಮಾಡ್ತಿರುವಾಗ ಮನಸ್ಸು ಸ್ಥಿರವಾಗಿ ಇರುತ್ತೆ. ಆವಾಗ ನಮಗೆ ಸರಿಯಾದ ತೀರ್ಮಾನಗಳನ್ನು ತೆಗೆದುಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಬ್ರೈನ್ ಕೂಡ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ. ಸೈಕಲಾಜಿಕಲ್ ಆ್ಯಂಡ್ ಸ್ಪಿರಿಚುವಲ್ ಬೆನಿಫಿಟ್ಸು, ರಿಲೀಫ್ ಫ್ರಮ್ ಸ್ಟ್ರೆಸ್ ಆ್ಯಂಡ್ ಆ್ಯಂಗ್ಸೈಟಿ, ಡಿಪ್ರೆಷನ್. ಇದರಲ್ಲಿ ಎಷ್ಟೋ ರಿಪೋರ್ಟ್ಗಳಿದೆ, ಆಮೇಲೆ ತೋರಿಸ್ತೇನೆ. ಬೇರೆ ಬೇರೆ ಲೆವೆಲಲ್ಲಿ ಇದ್ದಂತಹ ಪೇಷಂಟ್ಸ್ಗಳಿಗೆ ಆ್ಯಂಗ್ಸೈಟಿ, ಡಿಪ್ರೆಷನಿಂದ ಬಳಲ್ತಾ ಇದ್ದಂತಹ ಅವರು ಬಹಳ ಬೇಗನೆ ಅದರಿಂದ ಹೊರಗೆ ಬರೋಕ್ಕೆ ಸಹಾಯ ಆಗುತ್ತೆ ಇದರ ಅಭ್ಯಾಸ ಮಾಡೋದ್ರಿಂದ. ಆಮೇಲೆ ಆಧ್ಯಾತ್ಮಿಕವಾದ ಲಾಭಗಳು, ಎನ್ಹ್ಯಾನ್ಸಸ್ ಯೋಗ ಆ್ಯಂಡ್ ಮೆಡಿಟೇಷನ್ ಪ್ರಾಕ್ಟೀಸಸ್, ಡೀಪ್ ಇನ್ನರ್ ಪೀಸ್ ಆಫ್ ಮೈಂಡ್, ಆಳವಾದೊಂದು ಶಾಂತಯುತವಾದ ಆ ಮನಸ್ಸಿನ ಅನುಭವ ನಮಗೆ ಹೆಚ್ಚಾಗತ್ತೆ, ಮನಸ್ಸಿನ ಶಾಂತತೆ ಹೆಚ್ಚಾಗುತ್ತೆ. ಯಾಕೆ ಮಾಡೋಣ ಸುದರ್ಶನಕ್ಕೆ? ಏನು ಮಾಡುತ್ತೆ ಸುದರ್ಶನ ಕ್ರಿಯೆ ಮಾಡಿದಾಗ? ಏನಾಗುತ್ತೆ ಶರೀರದಲ್ಲಿ, ನಮ್ಮ ಬ್ರೈನಲ್ಲಿ, ಹಾರ್ಮೋನಲ್ಲಿ, ಆ ಇಮ್ಯೂನ್ ಸಿಸ್ಟಮ್, ಆ ಕಾರ್ಡಿಯೋವಾಸ್ಕಲ್ ಸಿಸ್ಟಮಲ್ಲಿ ವ್ಯತ್ಯಾಸ ಉಂಟಾಗತ್ತೆ. ಇಟ್ ಇನ್ಕ್ರೀಸಸ್ ವೆಲ್ ಬೀಯಿಂಗ್ ಬೋತ್ ಮೆಂಟಲಿ ಆ್ಯಂಡ್ ಫಿಸಿಕಲಿ. ರಿಸರ್ಚಲ್ಲಿ ಕೂಡ ಹೇಳ್ತಾರೆ ಸುದರ್ಶನ ಕ್ರಿಯೆ ಪ್ರಾಕ್ಟೀಸ್ ಮಾಡೋದ್ರಿಂದ ಎಷ್ಟು ಆಳವಾಗಿ ಬದಲಾವಣೆ ಉಂಟಾಗುತ್ತೆ ಅಂತಂದರೆ DNA ಕೂಡ ಬದಲಾವಣೆ ಉಂಟಾಗುತ್ತೆ. ಅಂದರೆ ಒಂದು ಕುಟುಂಬದಲ್ಲಿ 4-5 ತಲೆಮಾರುಗಳಿಂದ ಯಾವುದೋ ಒಂದು ಕಾಯಿಲೆ ಇದೆ ಅಂದ್ಕೊಂಡ್ರೆ ಆ ಅಪ್ಪ ಅಮ್ಮ ಡೈಲಿ ಸುದರ್ಶನ ಕ್ರಿಯೆ ಅಭ್ಯಾಸ ಮಾಡ್ತಾಯಿದ್ರೆ ಆ ಕಾಯಿಲೆ ಮಗುಗೆ ಬರೋದನ್ನ ತಪ್ಪಿಸ್ಬೋದು ಅಂತ. ಅಷ್ಟು ಆಳವಾಗಿ, ಎಷ್ಟೋ ನಮ್ಗೆ ಕೆಲವು ಅವಗುಣಗಳು ಇದ್ದರೆ, ಅದು ಸಹಜವಾಗಿ ಬಂದಿದ್ದರೆ ಕುಟುಂಬದಿಂದ ಏನಾದರೂ ಇದ್ದರೆ DNA ಕೂಡ ಬದಲಾವಣೆ ಉಂಟಾಗುತ್ತೆ ಸುದರ್ಶನ ಕ್ರಿಯೆ ಅಭ್ಯಾಸ ಮಾಡೋದ್ರಿಂದ ಅಂತ ಪ್ರೂವ್ ಆಗಿದೆ. ಇವಾಗ ಬೆನಿಫಿಟ್ಸ್ ಕೆಲವು ಹೇಳ್ತೀನಿ. ಸ್ಟ್ರೆಸ್ ರಿಲೀವ್ ಮಾಡುತ್ತೆ ಜನರಲ್ ಪಾಪ್ಯುಲೇಷನಲ್ಲಿ ಇನ್ ಸಿಗ್ನಿಫಿಕೆಂಟ್ ಮ್ಯಾನರ್. ನಾನು ಚಾರ್ಟ್ ತೋರಿಸ್ತೇನೆ ಆಮೇಲೆ. ಮೆಂಟಲ್ ಹೆಲ್ತು ಫಿಸಿಕಲ್ ಹೆಲ್ತನ್ನು ಹೆಚ್ಚು ಮಾಡುತ್ತೆ, ಆಗಲೇ ಹೇಳಿದ್ದೇನೆ. ಇನ್ನೊಂದು ಏನು ಅಂತಂದರೆ, ಏನು ಖರ್ಚಿಲ್ಲದೆ, ನಮಗೆ ಜಾಸ್ತಿ ಖರ್ಚಿಲ್ಲದೆ, ಏನು ರಿಸ್ಕ್ ಇಲ್ಲ, ನಮಗೆ ಬೆನಿಫಿಟ್ ತುಂಬ ಇದೆ. ನಾವು ಸಾಮಾನ್ಯವಾಗಿ ಯಾವುದೋ ಮೆಡಿಸಿನ್ ತಗೊಂಡ್ರೆ ಸೈಡ್ ಎಫೆಕ್ಟ್ಸೇ ಜಾಸ್ತಿ, ಅಥವಾ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಇರುತ್ತೆ ಅಲ್ವಾ. ಇಲ್ಲಿ ರಿಸ್ಕ್ ಏನೂ ಇಲ್ಲ, ಇಲ್ಲಿ ಲೋ ಕಾಸ್ಟ್ ಮತ್ತು ಮತ್ತು ಸ್ಟ್ರೆಸ್ಸಿಂದ ನಮ್ಮ ಶರೀರಕ್ಕೆ ಏನೇನು ತೊಂದರೆ ಆಗುತ್ತೆ ಅದನ್ನೆಲ್ಲ ನಾವು ನಿರ್ಮೂಲನೆ ಮಾಡ್ಬೋದು. ನಮ್ಮ
ಪಂಚ ಪ್ರಾಣವನ್ನು ಬ್ಯಾಲೆನ್ಸ್ ಮಾಡುತ್ತೆ. ನಮ್ಗೆ ಗೊತ್ತಿದೆ ನಮ್ಮ ಅಲ್ವಾ, ಪ್ರಾಣ ಅಪಾನ ಉದಾನ ವ್ಯಾನ ಸಮಾನ ಪಂಚ ಪ್ರಾಣಗಳಿದೆ. ಅದನ್ನು ಬ್ಯಾಲೆನ್ಸ್ ಉಂಟಾಗುತ್ತೆ, ಅದರಲ್ಲೊಂದು ಸಮತೋಲನ ಉಂಟಾಗುತ್ತೆ. ಹಾಗೆ ವಾತಪಿತ್ತ ಕಫದಲ್ಲೂ ಕೂಡ ಒಂದು ಬ್ಯಾಲೆನ್ಸ್ ಸಮತೋಲನ ಕಾಪಾಡೋಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ವಿದ್ಯಾರ್ಥಿಗಳಿಗೆ ಇದರಿಂದ ಪ್ರಯೋಜನ ಉಂಟಾಗುತ್ತೆ, ಫೋಕಸ್ ಚೆನ್ನಾಗಿರುತ್ತೆ. ಕೆಲವೊಮ್ಮೆ ವಿದ್ಯಾರ್ಥಿಗಳು ಇವಾಗ ವಿಜ್ಞಾನ ಓದಬೇಕು ಅಂತ ಕೂತ್ಕೋತಾರೆ, ಮನಸ್ಸು ಲೆಕ್ಕದಲ್ಲಿರುತ್ತೆ. ಇನ್ನು ಯಾವುದೋ ಒಂದು ಭಾಷೆ ಕಲಿಬೇಕು ಅಂತ ಅಂದ್ಕೋತಾರೆ, ಮನಸ್ಸು ಬೇರೆ ಯಾವುದೋ ಭಾಷೆಗೆ ಹೋಗುತ್ತೆ. ಅಥವಾ ಮನಸ್ಸನ್ನು ಒಂದು ಕಡೆ ಫೋಕಸ್ ಮಾಡೋಕ್ಕಾಗ್ತಾಯಿಲ್ಲ, ಇನ್ನೊಂದು ಆಟದ ಕಡೆ ಯೋಚನೆ ಬರುತ್ತೆ. ಒಂದು ಕಡೆ ಫೋಕಸ್ ಮಾಡೋದಕ್ಕೆ ಮನಸ್ಸಿಗೆ ತುಂಬ ಸಹಾಯ ಆಗುತ್ತೆ ಸುದರ್ಶನ ಕ್ರಿಯೆ. ಆಮೇಲೆ ಸಮಸ್ಯೆಯನ್ನು ಬರಿಗಹರಿಸುವಂತಹ ಸಾಮರ್ಥ್ಯವನ್ನು ಹೆಚ್ಚು ಮಾಡುತ್ತೆ ಸುದರ್ಶನ ಕ್ರಿಯೆ. ಎಬಿಲಿಟಿ ಟು ಸಾಲ್ವ್ ಪ್ರಾಬ್ಲಮ್ಸ್, ಅಂಡರ್ಸ್ಟ್ಯಾಂಡ್ ಕಾಂಪ್ಲೆಕ್ಸ್ ಇಶ್ಯೂಸ್. ಕೆಲವು ವಿಷಯಗಳು ಅರ್ಥ ಆಗಲ್ಲ, ಕೆಲವು ಮಕ್ಕಳಿಗೆ ಒಂದು ಸಲ ಹೇಳಿದರೆ ಅರ್ಥ ಆಗಲ್ಲ, 10 ಸಲ ಒಂದೇ ವಿಷಯ ಹೇಳಬೇಕಾಗತ್ತೆ. ಕೆಲವು ಮಕ್ಕಳಿಗೆ 4 ಸಲ ಹೇಳಿದರೆ ಅರ್ಥ ಆಗುತ್ತೆ. ಅವರ IQ ಲೆವೆಲ್ ವ್ಯತ್ಯಾಸ ಇರುತ್ತೆ, ಇಂಟೆಲಿಜೆಂಟ್ ಕೋಶೆಂಟ್ ವ್ಯತ್ಯಾಸವಾಗಿರುತ್ತೆ. ಆ ಸಾಮರ್ಥ್ಯ ಹೆಚ್ಚಾಗ್ತಾ ಹೋಗುತ್ತೆ ರೆಗ್ಯುಲರ್ ಅಭ್ಯಾಸ ಮಾಡೋದ್ರಿಂದ, ಯಾವುದೇ ಪ್ರಾಯದಲ್ಲೂ ಕೂಡ. ಮತ್ತು ಕೊಲೆಸ್ಟ್ರಾಲ್ ಲೆವೆಲ್ ಕಮ್ಮಿ ಆಗುತ್ತೆ, ಇಮ್ಯೂನ್ ಸಿಸ್ಟಮ್ ಹೆಚ್ಚಾಗುತ್ತೆ, ರಿಲೀವ್ಸ್ ಆಂಗ್ಸೈಟಿ, ವೆಲ್ಬೀಯಿಂಗ್, ಪಾಸಿಟಿವ್ ಇಮೋಷನ್ಸ್, ಬ್ಯಾಲೆನ್ಸಸ್ ದೋಷ. ನಮ್ಮದು ವಾತಪಿತ್ತ ಕಫ 3 ಪ್ರಕೃತಿ ಇರುತ್ತೆ ಆಯುರ್ವೇದದ ಪ್ರಕಾರ. ಅದರಲ್ಲಿ ಇಂಬ್ಯಾಲೆನ್ಸ್ ಉಂಟಾಗುತ್ತೆ, ಸಮತೋಲನವನ್ನು ಯಾವಾಗ ಕಳ್ಕೋತೀವಿ ನಾವು ಆವಾಗ ನಮಗೆ ಸಮಸ್ಯೆಗಳು ಉಂಟಾಗುತ್ತೆ. ಅದನ್ನು ಮತ್ತೆ ಬ್ಯಾಲೆನ್ಸ್ ಮಾಡೋದಕ್ಕೆ ತುಂಬ ಸಹಾಯ ಆಗುತ್ತೆ ಅಂತ. ರಿಸರ್ಚ್ ರಿಪೋರ್ಟ್ ಒಂದೆರಡು ತೋರಿಸೋಕ್ಕೆ ಇಷ್ಟಪಡ್ತೀನಿ. 106 ದೇಶಗಳಲ್ಲಿ ಇದರ ಬಗ್ಗೆ ಸ್ಟಡಿ ಆಗಿದೆ, ಹೇಗೆ ಅದು ಸ್ಟ್ರೆಸ್ಸನ್ನು ಕಮ್ಮಿ ಮಾಡುತ್ತೆ. 70 ಇಂಡಿವಿಜುವಲ್ 4 ಕಾಂಟಿನೆಂಟ್ಗಳಲ್ಲೂ ಕೂಡ ಭೂಖಂಡಗಳಲ್ಲೂ ಕೂಡ ಬೇರೆ ಬೇರೆ ವಿಷಯದಲ್ಲಿ ಸ್ಟಡಿ ಆಗಿದೆ. ಅದರದ ಕೆಲವು ರಿಪೋರ್ಟ್ಗಳನ್ನು ಇಲ್ಲಿ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನೋಡಿ, ಇಮ್ಯೂನ್ ಸೆಲ್, ನಮ್ಮದು ಇಮ್ಯೂನ್ ರೋಗ ಪ್ರತಿರೋಧ ಶಕ್ತಿ 33% 6 ವಾರಗಳಲ್ಲಿ ಹೆಚ್ಚಾಗಿರುವಂಥದ್ದು. ಆಮೇಲೆ ಸ್ಟ್ರೆಸ್ ಹಾರ್ಮೋನ್, ಒಂದು ಯಾವ ಟೈಮಲ್ಲಿ ಇವಾಗ ಬೇರೆ ಬೇರೆ ಹಾರ್ಮೋನ್ ರಿಲೀಸ್ ಆಗುತ್ತೆ ನಮ್ಮ ಪಿಟ್ಯುಟರಿ ಗ್ಲ್ಯಾಂಡಿಂದ. ಯಾವ ಸಮಯದಲ್ಲಿ ಯಾವ ಹಾರ್ಮೋನ್ ಬಿಡುಗಡೆ ಆಗಬೇಕು, ಕೆಲವೊಮ್ಮೆ ಬೇರೆ ಸಮಯದಲ್ಲಿ ಬಿಡುಗಡೆ, ಕೆಲವೊಮ್ಮೆ ಹೆಚ್ಚಾಗಿ ಆಗ್ತದೆ, ಕೆಲವೊಮ್ಮೆ ಕಮ್ಮಿ ಆಗುತ್ತೆ. ಅದರಿಂದ ಬೇರೆ ಬೇರೆ ಸಮಸ್ಯೆಗಳು ಉಂಟಾಗುತ್ತೆ. ಆ ಸರಿಯಾದ ಸಮಯದಲ್ಲಿ ಸರಿಯಾಗಿ ಹಾರ್ಮೋನ್ ಬಿಡುಗಡೆಗೆ ಸಹಾಯ ಮಾಡುತ್ತೆ. ಹಾಗೆ ಸ್ಟ್ರೆಸ್ ಹಾರ್ಮೋನ್ ತುಂಬಾ ಕಮ್ಮಿ ಆಗುತ್ತೆ, 56%. ಲೈಫ್ ಸ್ಯಾಟಿಸ್ಫ್ಯಾಕ್ಷನ್, ಎಷ್ಟೋ ಜನಕ್ಕೆ ತೃಪ್ತಿ ಇರೋದಿಲ್ಲ, ಎಲ್ಲ ಇದೆ ಜೀವನದಲ್ಲಿ, ಬೇಕಾದಷ್ಟು ದುಡ್ಡಿದೆ, ಆಹಾರ ಇದೆ, ಬಟ್ಟೆ ಎಲ್ಲ ಇದೆ, ಆದರೆ ಒಳಗಡೆ ತೃಪ್ತಿ ಅನ್ನೋದು ಎಷ್ಟೋ ಜನ ಇರೋದಿಲ್ಲ. ಇದು ಅಭ್ಯಾಸ ಮಾಡ್ತಾ ಇದ್ದಾಗ ಆ ತೃಪ್ತಿಯ ಪರ್ಸೆಂಟೇಜ್ ತುಂಬ ಹೆಚ್ಚಾಗುತ್ತೆ. ಇದು ಓವರಾಲ್ ರಿಪೋರ್ಟ್ ಇದು. ಹಾಗೆ ಸ್ಟ್ರೆಸ್ ಕಮ್ಮಿ ಆಗೋದಕ್ಕೆ ಅದು ರಿಪೋರ್ಟ್, ಇದು ರಿಸರ್ಚ್ ರಿಪೋರ್ಟ್ ಇದೆ ಇದೆಲ್ಲನೂ. ಹಾರ್ಮೋನಲ್ಲಿ ಸ್ಟ್ರೆಸ್ ಹೇಗೆ ಕಮ್ಮಿ ಆಗುತ್ತೆ, ಡಿಪ್ರೆಷನ್ ಕಮ್ಮಿ ಆಗುತ್ತೆ ಅಂತ, 70% ಕಮ್ಮಿ ಆಗುತ್ತೆ ಡಿಪ್ರೆಷನು ಅಂತ. ಇದು ಈ ಡ್ರಗ್ಗಳನ್ನು ತಗೋತಾರೆ ಕೆಲವರು, ಇವಾಗ ಡ್ರಗ್ ಥೆರಪಿ ಅಂತ ಮಾಡ್ತಾರೆ ಸ್ಟ್ರೆಸ್ ಕಮ್ಮಿ ಆಗೋದಕ್ಕೆ, ಆಂಗ್ಸೈಟಿ ಡಿಪ್ರೆಷನ್ ಕಮ್ಮಿ ಆಗೋದಕ್ಕೆ. ಇಲ್ಲಿ ಹಳದಿಯಲ್ಲಿ ಮಾರ್ಕ್ ಮಾಡಿರುವಂಥದ್ದು ಡ್ರಗ್ ತೆಗೆದುಕೊಂಡು ಮಾಡುವಂಥದ್ದು, ನೀಲಿ ಬಣ್ಣದಲ್ಲಿ ಮಾಡಿದ್ದು ಸುದರ್ಶನ ಕ್ರಿಯೆ ಪ್ರಭಾವದಲ್ಲಿ ಎಷ್ಟು ಕಡಿಮೆ ಸಮಯದಲ್ಲಿ ವ್ಯತ್ಯಾಸ ಉಂಟಾಯಿತು ಅಂತ. ಡಿಪ್ರೆಷನ್ ಮತ್ತು ಆಂಗ್ಸೈಟಿ ಜನರಲ್ಲಿ ಕಮ್ಮಿ ಆಯಿತು, ಸೊ ಅವರ ಜೀವನದಲ್ಲಿ ಸಂತೋಷದ ಮಟ್ಟ ಹೆಚ್ಚಾಯಿತು ಅನ್ನೋದು ರಿಸರ್ಚ್ ರಿಪೋರ್ಟ್ ಇದು. ಇದು ಎಲೆಕ್ಟ್ರಿಕ್ ಶಾಕ್ ಥೆರಪಿ, ರೆಡ್ ಕಲರಲ್ಲಿ ತೋರಿಸಿದ್ದು ಅಂಥದ್ದು. ಇದು ಡಿಪ್ರೆಸ್ ಆಗಿರೋ ಪೇಷಂಟ್ಗಳಿಗೆ. ಆಮೇಲೆ ಆ್ಯಂಟಿ ಡ್ರಗ್ಗು ಬ್ಲೂ ಕಲರಲ್ಲಿ ಇದ್ದದ್ದು ಸುದರ್ಶನ ಕ್ರಿಯೆ ಮಾಡಿದಾಗ ಉಂಟಾದಂತಹ ವ್ಯತ್ಯಾಸ ಏನು ಅಂತ. ಅಷ್ಟು ಕಡಿಮೆ ಸಮಯದಲ್ಲಿ ತುಂಬ ವ್ಯತ್ಯಾಸವನ್ನು ಉಂಟು ಮಾಡುತ್ತೆ. ನಿದ್ದೆ ಆಳವಾಗಿ ಚೆನ್ನಾಗಾಗುತ್ತೆ, ವೆಲ್ಬೀಯಿಂಗ್ 50% ಹೆಚ್ಚಾಗುತ್ತೆ. ಇದು ಕೊಲೆಸ್ಟ್ರಾಲ್ ಲೆವೆಲ್ದಲ್ಲಿ ವ್ಯತ್ಯಾಸ ಉಂಟಾಗುತ್ತೆ. ಇದು ನಮ್ಮ ಅಲರ್ಟ್ನೆಸ್, ಅವೇರ್ನೆಸ್ ಹೆಚ್ಚಾಗುತ್ತೆ ಅಂತ ತೋರಿಸ್ತಾ ಇದೆ. ಇದು ಮುಂದಿನ ಶಿಬಿರದ ಮಾಹಿತಿ ಇಲ್ಲಿ ಹಾಕಿದ್ದಾರೆ. ನಾಳೆಯಿಂದ ಒಂದು ಬ್ಯಾಚ್ ಇದೆ, 15ರಿಂದ ಒಂದು ಬ್ಯಾಚ್ ಇದೆ. ನಾಳೆಯಿಂದ 3 ಗಂಟೆಯಿಂದ 6 ಗಂಟೆಗೆ. ಅದನ್ನು ಕಲಿಯೋದಕ್ಕೆ ಯುವಕರಿಗೆ ಸ್ವಲ್ಪ ಲೀಡರ್ಶಿಪ್ ಕ್ವಾಲಿಟಿಯನ್ನು ಸೇರಿಸಿಕೊಂಡು ಸುದರ್ಶನ ಕ್ರಿಯೆಯನ್ನು ಹೇಳಿಕೊಡಲಾಗುತ್ತೆ. ಹಾಗೆ 2 ಪ್ರೋಗ್ರಾಮ್ಗಳಿವೆ. ಧನ್ಯವಾದಗಳು. ಏನೇನಾದರೂ ಪ್ರಶ್ನೆಗಳಿದ್ದರೆ ಇದ್ರ ಬಗ್ಗೆ ಕೇಳ್ಬೋದು, ಮತ್ತು ಸಮಯ ಇದ್ದರೆ ಒಂದು ಸಣ್ಣ ಅನುಭವ ಮಾಡ್ಬೋದು. ಅವಕಾಶ ಕೊಟ್ಟಂತಹ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಸ್ವಾಮಿಗಳಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿಕೊಂಡು ನಾನು 2 ಮಾತನ್ನು ನಿಲ್ಲಿಸ್ತೇನೆ. ಧನ್ಯವಾದಗಳು. ಮೂರು ಜನರು ಕೂಡ ಸುಮಾ ಉದಯ್ ಕುಮಾರ್ ಅವರು, ಹಾಗೆ ಲಕ್ಷಣ ಲಕ್ಷ್ಮೀಕಾಂತ್ ಅವರು ಶ್ರೀಪಾದರಿಂದ ಮಂತ್ರಾಕ್ಷತೆಯನ್ನು ಸ್ವೀಕಾರ ಮಾಡಬೇಕು. ಹಾಗೆ ಶ್ರೀಮತಿ ಶ್ರೀವಿದ್ಯಾ ಅವರು ನಮ್ಮ ಮುಂದಿನ ಸಂಸ್ಥೆಯ ಅನೇಕ ಯೋಜನೆಗಳು, ಚಟುವಟಿಕೆಗಳಲ್ಲಿ ಅವರು ಬಹಳಷ್ಟು ಸೇವೆಯನ್ನು ನಾವು ಅಪೇಕ್ಷೆ ಪಡ್ತೀವಿ. ಅವರು ಶ್ರೀಪಾದರ ಸೇವೆಯನ್ನು ಮಾಡಬೇಕು ಎಂಬುದಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಅವರು ಕೂಡ ಶ್ರೀಮತಿ ಶ್ರೀವಿದ್ಯಾ ಅವರು ಕೂಡ ಬಂದು
ಶ್ರೀಪಾದರಿಂದ ಆಶೀರ್ವಾದ ಮಂತ್ರಾಕ್ಷತೆಯನ್ನು ಸ್ವೀಕಾರ ಮಾಡಬೇಕು. ಪ್ರಾತ್ಯಕ್ಷಿಕ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ಮನೋವೈದ್ಯರುಗಳು ಇಲ್ಲಿ ಬಂದು ಅವರು ನಡೆಸ್ತಕ್ಕಂತಹ ಶಾಲೆಗಳು, ಆಸ್ಪತ್ರೆಗಳಲ್ಲಿ ಯಾವ ರೀತಿ ಸೇವೆಯನ್ನು ಸಲ್ಲಿಸ್ತೀವಿ ಎಂಬುದನ್ನೆಲ್ಲ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಇವತ್ತು ಶ್ರೀ ರಮಣ ಮಹರ್ಷಿ ಬ್ಲೈಂಡ್ ಸ್ಕೂಲ್, ಅಂಧರ ಶಾಲೆ, ರಮಣ ಮಹರ್ಷಿ ಅಂಧರ ಶಾಲೆ ಅವರು ನಡೆಸ್ಕೊಡ್ತಾ ಇರತಕ್ಕಂತಹ ಕಾರ್ಯಕ್ರಮ. ಇದರಲ್ಲಿ ಶ್ರೀಯುತ ಶ್ರೀನಿವಾಸ್ ಅವರು ಹಾಗೂ ಶ್ರೀಯುತ ಗೋಪಾಲ್ ಅವರಿಬ್ಬರೂ ಕೂಡ ಆ ಸಂಸ್ಥೆಯ ಸಮಗ್ರವಾದ ಜವಾಬ್ದಾರಿಯನ್ನು ತೆಗೆದುಕೊಂಡು ಈ ದೇಶದಲ್ಲಿ ಹುಟ್ಟಿರ್ತಕ್ಕಂತಹ, ಈ ಭೂಮಿ ಮೇಲೆ ಹುಟ್ಟಿರ್ತಕ್ಕಂತಹ ಸಕಲ ಜೀವರಾಶಿಗಳಿಗೂ ಕೂಡ ಬದುಕ್ತಕ್ಕಂತಹ ಹಕ್ಕಿದೆ. ಯಾರೂ ಕೂಡ ಹಕ್ಕನ್ನು ಕಿತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅವರು ಅಂಧರಾಗಿರಬಹುದು, ಕಿವುಡರಾಗಿರಬಹುದು, ಏನು ಬೇಕಾದ್ರೂ ಕೂಡ ಆಗಿರಬಹುದು. ಅವ್ರಿಗೂ ಕೂಡ ಬದುಕ್ತಕ್ಕಂತಹ ಹಕ್ಕು ಇದೆ. ಅವ್ರಿಗೂ ಕೂಡ ಸಮಗ್ರವಾದ ಅವಕಾಶಗಳನ್ನು ಸಮಾಜ ಕಲ್ಪಿಸಿಕೊಡಬೇಕು. ಸಮಾಜದ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಇದೆ. ಅವರು ಅಂಧರು, ಇವರು ಕಿವುಡರು ಅಂತ ಯಾರನ್ನೂ ಕೂಡ ತಿರಸ್ಕಾರ ಮಾಡಬಾರ್ದು. ಅವ್ರಿಗೂ ಕೂಡ ಸಮಾಜದಲ್ಲಿ ಎಲ್ಲರ ಹಾಗೆ ಸಮಾಜದ ಒಂದು ಅವಿಭಾಜ್ಯ ಅಂಗವಾಗಿ ಅವರಿಗೆ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಅವಕಾಶವನ್ನು ಸಮಾಜ ಮಾಡಿಕೊಡ್ಬೇಕಾಗಿರ್ತಕ್ಕಂಥ ಒಂದು ದೊಡ್ಡ ಜವಾಬ್ದಾರಿ ಸಮಾಜದ ಮೇಲಿದೆ ಅಂತ ಆ ಜವಾಬ್ದಾರಿಯನ್ನು ತುಂಬ ಚೆನ್ನಾಗಿ ಅರಿತು ಅವರು ಶ್ರೀನಿವಾಸ್ ಅವರು ಹಾಗೂ ಗೋಪಾಲ್ ಅವರು ಸಂಸ್ಥೆಯ ಜವಾಬ್ದಾರಿಯನ್ನು ತುಂಬ ಚೆನ್ನಾಗಿ ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ. ಸುಮಾರು ಇದುವರೆಗೂ ಕೂಡ 16,000 ಮಂದಿಗೆ ಇಂಥ ಒಂದು ಉತ್ತಮವಾದ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರು ಮಕ್ಕಳುಗಳಿಗೆ ಸಮಗ್ರ ಶಿಕ್ಷಣವನ್ನು ನೀಡ್ತಾರೆ. ಅಂಧ ಮಕ್ಕಳುಗಳಿಗೆ ಅವರು ಸಮಾಜದಲ್ಲಿ ಕಣ್ಣಿರ್ತಕ್ಕಂಥವ್ರು ಯಾವ ರೀತಿ ಚಟುವಟಿಕೆಗಳನ್ನು ನಡೆಸ್ತಾರೆ, ಕಂಪ್ಯೂಟರ್ ಆಪ್ರೇಟಿಂಗ್ ಆಗಿರಬಹುದು, ಏನು ಬೇಕಾದ್ರೂ ಕೂಡ ಆಗಿರಬಹುದು, ಅದೆಲ್ಲವನ್ನೂ ಕೂಡ ಆ ಮಕ್ಕಳು ಮಾಡಬೇಕು. ಆ ವಿಧವಾಗಿ ಅಂಧರನ್ನು ಸಿದ್ಧಪಡಿಸ್ತಕ್ಕಂತಹ ಒಂದು ದೊಡ್ಡ ಸೇವೆ ಇದುವರೆಗೂ ಕೂಡ 16,000 ಮಂದಿಗೆ ಅಂಥ ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ. ಸುಮಾರು 35-40 ವರ್ಷಗಳಿಂದ ಆ ಸಂಸ್ಥೆ ಇಂಥ ಒಂದು ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂಥದ್ದು. ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಅಲ್ಲ, ದೇಶದ ಅನೇಕ ಪ್ರಾಂತಗಳಲ್ಲಿ ಈ ವಿಧವಾದ ಸೇವೆಯನ್ನು ಅವರು ಸಲ್ಲಿಸ್ತಾ ಇದ್ದಾರೆ. 1800 ಹಳ್ಳಿಗಳಿಗೆ ಅವರ ಸೇವೆ ಇರತಕ್ಕಂಥದ್ದು. 7 ಜಿಲ್ಲೆಗಳಲ್ಲಿ ಇಂಥ ಒಂದು ಸೇವೆಯನ್ನು ಇವತ್ತಿಗೂ ಕೂಡ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇದೊಂದು ಬಹಳ ಉತ್ತಮವಾದ ಸಮಾಜ ಸೇವೆ. ಅದರಿಂದ ಗೋಪಾಲ್ ಅವರಿಗೆ, ಶ್ರೀನಿವಾಸ್ ಅವರಿಗೆ ನಾವೆಷ್ಟು ಅಭಿನಂದನೆಗಳನ್ನು ಸಲ್ಲಿಸಿದರೂ ಕೂಡ ಅದು ಕಡಿಮೆ ಎಂಬುದಾಗಿ ನಾವು ಭಾವಿಸ್ಕೊಳ್ಬಹುದು. ಇವತ್ತು ಅಂಧ ಮಕ್ಕಳುಗಳನ್ನೇ ಕೆಲವರನ್ನು ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ. ಅವರಿಂದ ಇಲ್ಲೊಂದು ನಾಟಕವನ್ನು ಮಾಡಿಸಿ ಅನಂತರದಲ್ಲಿ ಅವರು ಯಾವ ರೀತಿ ಶಿಕ್ಷಣವನ್ನು ಆ ಮಕ್ಕಳುಗಳಿಗೆ ನೀಡ್ತಾರೆ, ಅವರು ಕೂಡ ಸಮಾಜದಲ್ಲಿ ಎಲ್ಲರ ಹಾಗೆ ಯಾವ ರೀತಿ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಬಹುದು ಎಂಬುದನ್ನೆಲ್ಲ ತಿಳಿಸಿಕೊಡ್ತಾರೆ. ಅವರು ಕೇವಲ ಶಿಕ್ಷಣವನ್ನು ಕೊಟ್ಟು ಮಕ್ಕಳುಗಳನ್ನು ಹಾಗೆ ಬಿಟ್ಟು ಬಿಡೋದಲ್ಲ, ಅಲ್ಲಿ ಶಿಕ್ಷಣವನ್ನು ಹೊಂದಿರತಕ್ಕಂಥವರು ತಮ್ಮ ಜೀವನದ ಜವಾಬ್ದಾರಿಯನ್ನು ತಾವೇ ಹೊತ್ತು ಅದನ್ನು ನಿರ್ವಹಣೆ ಮಾಡಬೇಕು. ಆ ಜವಾಬ್ದಾರಿಯ ನಿರ್ವಹಣೆಯ ಶಿಕ್ಷಣವನ್ನು ಕೂಡ ಅವರಿಗೆ ಕೊಡ್ತಾರೆ. ಈ ವಿಧವಾಗಿ ಅಂಧ ಮಕ್ಕಳುಗಳಿಗೆ ಉಚಿತವಾದ ವಸತಿ, ಉಚಿತವಾದ ಅಶನ ಎಲ್ಲವನ್ನೂ ಕೂಡ ನೀಡಿ ಬಹಳ ಉತ್ತಮವಾದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಆ ರಮಣ ಮಹರ್ಷಿ ಆಶ್ರಮದ ಎಲ್ಲ ಪದಾಧಿಕಾರಿಗಳು, ಶ್ರೀನಿವಾಸ್ ಅವರು, ಗೋಪಾಲ್ ಅವರು, ಇನ್ನೂ ಬೇಕಾದಷ್ಟು ಜನ ಇದ್ದಾರೆ. ಅವರಿಗೆಲ್ಲರಿಗೂ ಕೂಡ ನಾನು ನಮ್ಮ ಚಾತುರ್ಮಾಸ್ಯ ಸೇವಾ ಸಮಿತಿ, ಪೂರ್ಣಪ್ರಜ್ಞ ವಿದ್ಯಾಪೀಠ ಪ್ರತಿಷ್ಠಾನ, ಪೇಜಾವರ ಮಠ ಇದರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂತಹ ಸ್ವಾಗತ, ಸುಸ್ವಾಗತ. ಅವರು ಈ ಬಂದು ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ.
ಗಣಪತಿಯ ಪ್ರಾರ್ಥನೆಯನ್ನು ಈ ಅಂಧಶಾಲೆಯ ಮಕ್ಕಳುಗಳು ಪ್ರಾರಂಭದಲ್ಲಿ ನಡೆಸಿ ಗಣಪತಿಯ ಪ್ರಾರ್ಥನೆಯ ಮೂಲಕ ನಿರ್ವಿಘ್ನವಾಗಿ ನಾಟಕ ನಡೆಯುವಂತೆ ಅವರು ಸೂತ್ರಧಾರನ ವಾಕ್ಯವನ್ನು ಪ್ರಾರಂಭದಲ್ಲಿ ಹೇಳ್ತಾ ಇದ್ದಾರೆ.
Acharya Devo Bhavaha. This program we started with the Namo Ramana, Matrudevo Bhavaha, Pitrudevo Bhavaha, Acharya Devo Bhavaha. This program is started with the invocation of Lord Ganesha to show the abilities of the persons who are challenged, persons with disabilities. They are in no way less than anybody else. They can, when they are trained, they can do anything. They can go to the heights of the mountain. For that purpose, this they are able to do by touch and feel method. They have learned this dance, classical dance, Bharatanatyam, Kuchipudi, all those styles. Ramana Maharshi Academy was started during the year 1969 by myself, by my friends, and also with my sister on June 18, 1969, with one visually challenged student. And later on, in a month, it went to 25 students. And in a year, we were able to give service for about 60 students. Gradually, we introduced, through innovative method, vocational training, education from kindergarten to 10th standard, and in JP Nagar, third phase. We also provide computer training program, classical dance, dairy training program, horticulture, and also we make arrangements for the students to go for higher studies. Many of our students has done PhDs and also got doctorate and working in many public sectors, corporate sectors, and all those in banks and many places. Apart from this, in Kanakapura, Tirumurti Rural Development Center, we are running agro-based training program for all categories of disabilities. It is speech and hearing, mentally challenged, visually challenged, and physically challenged, autism for all of them. There, we are providing agriculture, horticulture, sericulture, dairy, poultry, fisheries. These training were provided. It is a 2-year diploma course, and afterwards, 1 more year professional course is there for them. Apart from that, for speech and hearing and mentally challenged persons, we are also running a school for them there. And also we are having community-based rehabilitation program in different taluks in Mandya district, Ramnagar district, and Krishnagiri district. As already explained, we are providing through our various programs for them about 16,000 persons with disabilities, about more than 2,000 villages covering. In this community-based rehabilitation, we provide education, livelihood, and skill training, and also for them social integration. These are provided. We identify the persons with disabilities and provide necessary aids and appliances, what is required for them. And further, Mr. Gopalan will explain our programs, what we are doing. Thank you. Namo Ramana. Namaskara to everybody. I thank you for this opportunity to explain what we do for
education of the blind in our Sanstha for the last 52 years, started by my elder brother, whom we reverently call as Master Ji, Sri T. Vishenivasan, in 1969. I had the fortune of joining and working with him over the last few years. So I will take you through a brief introduction to educating the blind. You can click on the next slide, please. This is a photograph of our school, Sri Ramana Academy for the Blind, with the children attending the morning prayers before start of the school. Next one, please. Next slide. Yeah. Broadly, I will be covering these aspects of today's lecture. One is, how are blind children educated? What are the special features of the blind students' curriculum? A few words about tactile illustrations. What is use of tactile sense? I'll explain this. What constitutes a good education for blind students? In fact, we don't call them blind, we call them visually impaired. What are the pros and cons of the various settings? What educational challenges do these children face, and how can staff help deal with them? And what other issues impact the education of these children, and aids and technology assistance available for these children. Next slide, please. I will also be covering briefly facts about eye donation, tips to protect your vision and major causes for blindness, what is the government support available for blind care, and our academy, Sri Ramana Maharshi Academy's initiatives on care for the blind. Next. So next slide, please. Yeah. Blind children can be educated in various settings. They can either go to a regular classroom in a normal school with other sighted children, or they could be members of, in the same school, a special class or a special school for all differently abled children, or they could be in an exclusive school for the blind like Sri Ramana Maharshi Academy for the blind. The visually impaired students, what are the features of curriculum for them? They have the same academic and developmental goals as sighted students of equal cognitive ability. The basic differences in their education are: one, blind students may require materials in an alternative format such as Braille. Now, Braille is a system of reading and writing in any language. It was invented by a famous gentleman called Louis Braille, and this is followed all over the world by visually impaired children. Or enlarged print,
and adaptive equipment these days like talking computer or a magnification device, because many of the visually impaired children are not necessarily totally blind, but they do have limited vision. In addition to normal subjects, they also need to learn special skills like Braille reading and writing, and we give them what is called orientation and mobility training, because when they move around they should be able to be oriented towards the space, and you might have seen them carrying a white cane along with them, and use of other adaptive technology. So these are the two basic differences in educating the visually impaired children as compared to the normal children. Next slide, please. Tactile illustration. Now, what tactile means is sense of touch. They have a very well developed sense of touch. While Braille books are on this basis, because this is like in a normal paper, they use a stylus to raise by pricking the paper, and these children, but through touch, will know what it is and they can read. It's like a code. So the Braille books are on this basis, but these books do not have illustrations or drawings. And because they don't have drawings, teaching of subjects like mathematics, science, geography and history becomes difficult. Now there are technological devices available for tactile illustrations, which I will talk about later. Next one, please. Now many VI students are partially sighted, as I said earlier, rather than totally blind. Now the challenge for the educators is to decide on encouraging a child whether to use normal visual sense or whether to use tactile sense. Now if you see a child putting his head to the table and trying to read, that means he has got partial visual sense. So in such cases, the educator will try to supplement the impaired visual sense with tactile sense. That means they will also use their tactile sense, but also encourage to use the visual sense to the extent possible. Now, if a child does not understand a concept presented, we put an explanatory object in his hands so that he can touch and he can feel it. What constitutes a good education for VI students? Adequate instruction time from a teacher of the blind in specialized skills and tools of blindness. Timely access to specialized materials and tools such as Braille, enlarged books, tactile maps and adaptive technology. Appropriate expectations of success. I will talk about it, what I mean by this later on in terms of constraints. Training of classroom teachers. Access to social and extracurricular activities. Like you saw here, we stress on cultural issues. We teach them bhajans, Vedas. We also teach them dance, and our children have gone all over the world performing and winning prizes. Children with multiple disabilities will need, in addition, assistance appropriate to their physical ability, because these are children who have maybe deaf, maybe visual impairment in addition to blindness. So we have to, while taking care of these, also look out for the other aspects of the disability. So we are teachers specialized for this. Now I talked of three different settings: a normal school, a special class in a normal school, or a totally dedicated blind school. Now what are the pros and cons? Because many times parents are worried as to which type of setting they should send the child to. Now these are the pros and cons of different settings. And now a regular classroom, the advantages is higher academic standards, extracurricular activities, social opportunities with sighted children, and a real world experience. The disadvantages are inadequate availability of specialized materials, because many of the inclusive schools have less than 10% of visually impaired children, so they won't have enough materials for them. Inadequate instruction time or attention, because the teacher will cater to the bulk of the class and these children will tend to get ignored. Barriers to social interaction with sighted classmates. When they are interacting with their sighted classmates, many times they have barriers and which the other children will not understand. Now, if you put them in special classes or special schools, advantage is smaller classes, more individual attention, and you can draw what is called individualized education plan. The disadvantage is, again, difficulty in getting materials, inadequate instruction time from a teacher of the blind. Next one, please. Whereas when you go for a totally dedicated school for the blind, like our academy, advantages is good access to specialized teachers and materials. It offers social opportunities with other visually impaired classmates.
Disadvantages is academic opportunities are not at par with regular schools many times. We in our academy are trying to bridge this and raise the standards to the level of a normal school. But often, because most of the blind schools do not educate them on maths and science and computer science, they fall below. But in our school, we are the first school to introduce maths and science, and now also computer science. We are providing laptops for the high school children and teaching them computer skills as well. Limits experience in getting along in the sighted world. They are in a protected environment, so their experience in dealing with the sighted people is less, and therefore it limits their experience. In order to attend, in fact most of the children may have to live away from home. We are a totally residential school. These children stay with us. We give them accommodation, food, uniform, books, everything, and of course everything is free of cost, and we teach them in addition other things. So the placement decisions on which type of setting has to be made on an individual basis. The families have to take into account these pros and cons of the 3 different settings and accordingly decide what kind of school they want to send their child to. Now, the challenges faced by blind children and school staff and the help that need to be provided by the school staff. Assuming children have access to specialized materials and teachers, they face 2 significant challenges. One is low expectations. Assuming the children have access to specialized materials, they face 2 significant challenges. One is low expectations, I was mentioning earlier, from the sighted people. Now, that means the people surrounding them, be it their parents, be it their teachers, the school administrators, they all approach these children with low expectations. That leads to a low-level classes, decisions being made on their behalf with low expectations of achievement. Very often we tend to assume that these children are not capable of doing what other normal children can. Actually, it's completely wrong, because while God might have denied them of visual sight, but they have the same intellectual ability as normal children are. And when teachers and administrators approach them with a low expectation, typically saying they cannot do this, they cannot do that, that is wrong. We in our academy encourage them to do everything that a normal child does. So this is the second challenge, and this leads to derailing of the education process. Because in a classroom, the teacher, when he's teaching, if he approaches with this attitude, then it leads to a derailment of the educational process. What are the barriers to social interaction? One, the second challenge is barrier to social interaction. Making friends and having normal social interactions is not easy. 2, they lack social opportunity or experience, they lack in social skills, and they face social bias. Very often, the tendency is to either approach them with too much of sympathy or too much of disdain. Neither of this is good, and we do not encourage sympathizing with them because they are normal children and they can stand on their own feet. Next one, please. How the staff can help in facing challenges. As far as the challenge of low expectation is concerned, staff to create an atmosphere of opportunity by inviting active, competent blind adults or alumni for interaction. Many of our alumni have performed, as Mr. Srinivasan said earlier, our alumni have performed extremely well. They have gone on to become entrepreneurs, they have set up other schools, they have reached senior levels in banks and government departments. So when our children meet the alumni, then that creates a very positive feeling in them. Adopting positive attitudes about blindness, acquiring good training, and encouraging independence and full participation in various activities. In fact, the concept of cricket for blind children started in our school. So now there are blind cricket tournaments at world levels with special balls which make sound, and they can hear the sound and they can hit the ball. So these kind of things help in them overcoming those kind of low expectations. Now the other challenge is barriers to social interaction. So the staff can help by fostering an atmosphere of friendliness, respect, and acceptance during all activities.
They have all the necessary materials prepared in advance so that the student can fully participate in all activities. 3. When conducting group activities, help the blind student become part of a group and facilitate the child's participation if he or she needs such assistance. Other issues that impact the education of the blind children: selection of a reading medium. For a normal child, it's automatic. He can read from a book, he can read from a paper, he can read from computers, he can read from a board or wherever it is. Whereas for these children, the reading medium itself is a challenge. So what is happening is, due to low level of Braille literacy, students are unable to keep up with studies, take notes in a class, handle a lot of information, and complete advanced classes like algebra and mathematics. This affects their career. This is an issue that impacts. Shortage of specialized teachers for the blind. Shortage of Braille books, very often leading to start of academic year without books being available. There are not enough books in Braille. The above challenges require teamwork and cooperation among administrators, classroom teachers, and teachers of blind and parents. Now, in order to address these issues, there are now aids and technological assistance available. Now, the aids and assisted technologies are for primary covering 3 areas. 1, devices that assist in teaching Braille. I had talked earlier about low level of Braille literacy, because in a normal Braille teaching, it has been one-to-one between one teacher and one child. So if in a classroom of 15 children are there, it's difficult for the instructor to teach each of the child within a given period. And plus there are limitations in terms of availability of Braille teachers. So now there are devices that assist in teaching Braille, electronic devices. Second, devices that assist in access to wider educational resources without the constraints of visual impairment. I was talking about the medium earlier. Now there are devices which overcome this, which I will explain briefly. And thirdly, orientation and mobility assistance. As against a normal white cane earlier, now there are other technologies available for them to move and find their way. Now, as far as the first, teaching Braille is concerned, one of the recent equipment available is Annie Braille, which has increased the coverage and speed of teaching Braille. It's like a lab with 10 connections, and one teacher can simultaneously teach 10 children on Braille, and they can be monitored also in a control screen. Secondly, on the devices to assist wider educational resources, devices like Braille Embosser, PIF tactile design drawing maker, etc. Now a Braille Embosser is like a printer, a normal material which you can type and will print it out in a Braille form. So class notes can be given in a Braille form. It has also got a software which enables it to translate it to any language like Kannada, Hindi, Tamil, or whatever you want. So many of the major Indian languages are covered in this. Sorry, sir? In Braille itself. In Braille itself, yes. It has got a built-in translator. Then there is a device like PIAF tactile design drawing maker. Now supposing when you teach for a normal child science, say let's assume we are teaching human body, you can show them a drawing showing what is a hand, what is a foot, and all that, or the parts, heart, liver, etc. Now this equipment will convert the drawing into an embossed sheet, so that now they can touch and feel the different parts of the body. Similarly, if you're talking of mathematics or geometry, again this PIAF tactile design drawing maker, we can take anything from internet, we can feed it into this. There are special papers used in this equipment, and that will produce a sheet which by touching they will be able to feel the drawing. That is a PIAF tactile design drawing maker. Now all these have helped in learning science, maths, etc., and also giving notes to students. Now as far as orientation mobility, there are devices like smart cane which are very useful, because these, instead of just a normal cane, they have got special signals. It will vibrate when an obstacle comes near. It can also improve the reach of the cane. So many more such devices and technologies are under development. In fact, Bangalore itself, there are startup companies. One of the companies have developed an equipment where you can just put a normal book there. It will read the book in voice,
So the child can just keep it and flip the pages and read the entire book by keeping it on the machine. In fact, one such equipment has been sent to us for our assessment because it's in the process of development, and we are helping the startup which is doing this. So a lot have come in the area of educating the visually impaired children. Lot of technologies, IITs are developing technologies on this. IIT Madras has developed some technology. They are in touch with us to see whether we could help them in the development. And this is in brief I have given you on the education side. Now I'll cover a little about other important social topics like eye donation. Eyes, these are some important facts. Eyes can be donated only after the donor's death. Only the outermost thin layer, called the corneal layer, is used for fixing the blindness in corneally blind people. Eyes have to be collected within 4 to 6 hours of the death of the person. So it is essential to contact the eye bank immediately. The act of eye donation is free of cost. By law, it is illegal to sell or buy the eye. Eyes can be donated by anyone irrespective of age, sex or blood group. Even eyes affected by short or long-sightedness or eyes which have undergone cataract surgery are eligible for donation, as cornea is not affected by these problems. However, one has to be careful. Patients having AIDS, hepatitis B and C, rabies, septicemia, leukemia, tetanus, cholera, meningitis or encephalitis are not eligible for donating their eyes. There is no one of the common worries, especially from a religious and cultural point of view, is there should be no disfigurement of the body. Now, there is absolutely no disfigurement of the face of the donor after the eyes are extracted. Next slide, please. Now, some of the tips to protect your vision and major causes for blindness. Eating well is very important. To eat green and leafy vegetables, bright yellow and orange vegetables that are rich in vitamin A, like carrots and sweet potatoes, and fruits like strawberries, oranges and mangoes, which are rich in vitamin C. These are recommended. Comprehensive eye exams regularly is a must. Up to the age of 40, unless you have a problem, you don't go. But at 40, a baseline exam is important. Now, between 40 to the age of 55, an eye exam every 2 to 4 years is recommended. Between 55 to 64, every 1 to 3 years it is recommended. At the age of 65 and up, an eye exam every year is strongly recommended. Smoking can cause eye problems later. Protect your eyes from sun using sunscreen around your eyes and sunglasses. Long work on computer leads to dry eyes, and that leads to problem. Controlling diabetes, it is one of the top causes of blindness. Cataracts are common, but treatment is very effective, and nowadays it is not a cause for worry. Damage to the eye's optic nerve causes glaucoma, which if untreated leads to blindness, and glaucoma invariably is caused by either high blood pressure or diabetes. So by controlling that, it will not happen unless there is something called primary glaucoma, which happens if it is in a history of family history of thing. Even there, the doctors advise that if you have a family history, go to the doctor immediately, because glaucoma, if detected in the initial stages, can be cured, can be controlled. Your eyes, most important is an eye examination leads to a lot of information about your general health. By examining the eyes, the doctor can easily, the ophthalmologist can say many things about your other parts of the body. Even if you don't know you're diabetic, the eye will reveal that you're diabetic. Now, government support available for blind care. Government support is in general for differently abled or disabled people, not specifically for blind care. Both central and state governments provide a lot of support. However, these are for all types of disabilities. These are mostly pension and livelihood support schemes. Like in panchayats, there is a certain percentage of the funds collected which are meant for giving to the disabled people to set up their own petty shops or any kind of small home-based businesses. In fact, one of the activities we undertake is we have what is called community-based rehabilitation in the taluks of, especially in Mandya district, taluks of Maddur, Malavalli and Kerpet, and also in Channapatna.
We have our extension centers with our staff, and we directly approach all the disabled people, not just blind, but any kind of disability, in their homes, and provide them support in many aspects, both in terms of giving them aids and appliances like walkers, crutches, wheelchairs and all, giving them support for medical treatment, giving them livelihood support, educational support, and most importantly, we conduct programs in schools and colleges on awareness programs, social awareness, not only to prevent disability, but also how to treat a disabled person, because many of our rural areas, disabled persons are treated with a lot of disdain. For example, if you take of leprosy, a fully recovered leprosy patient will not transmit it to anybody else, but he will have disfigurement in the body, so people don't even want to look at him, don't even want to touch him. So we try to remove these things by conducting programs in schools and colleges. And so all these pension and livelihood support schemes, we help them in getting what is due to them. In Karnataka, those having disability certificates also get free bus passes for travel within the state. Our own initiatives, Masterji had mentioned in the beginning itself what we do, but just in brief, Sri Ramana Maharshi Academy for the Blind is a pioneer in the field of service to the blind. We are a 52-year-old organization having a completely free residential school, offering classes 1 to 10 under Karnataka State Board of Education. We further support our children when they pass out of our school to higher level of education by providing them free accommodation and food, and also subsidizing their college fees. We are one of the first to provide vocational training and employment opportunities. In fact, all our children have to compulsorily attend. We have a workshop where we manufacture cardboard corrugated boxes, which is picked up by industry from us, and they are trained in that area so that they get a very good sense of space, noise and distance, and also a typical factory atmosphere. We also provide them training in our goshalas, where they are trained to look after the cows, wash them, feed them, milk them, and do all these things, both here and in our other campus in Haravalli, where we are looking after intellectually disabled children also. That is the expansion from visually impaired. Masterji set up the next campus in Haravalli for intellectually disabled, mentally retarded children, and then the community-based rehabilitation in the taluks. So all this is meant for them. We also give them vocational training in horticulture, sericulture and agriculture. In fact, we are probably the only school which gives vocational training in addition to normal classroom training. In addition to the School for the Blind, as I said, we extend our services in the taluks of Channapatna, Kayapet, Maddur, Mallavalli and Denkanikotai, which is on the Tamil Nadu side of the border near Hosur, providing home-based care for the disabled, including the visually impaired persons. Thank you. That's ಸಂಸ್ಥೆ ಮಕ್ಕಳಿಗೆಲ್ಲ ಫ್ರೀಯಾಗಿ ನೀವು ಅಕಮಡೇಷನ್ನು ಇದೆಲ್ಲ ನೀಡ್ತಾ ಇದ್ದೀರಿ. ನಿಮ್ಗೆ ಬೇಕಾಗಿರತಕ್ಕಂಥ ಆರ್ಥಿಕ ಸಹಾಯ ಯಾವ ಮೂಲದಿಂದ ಸಾಕಷ್ಟು ಸಿಗುತ್ತೆ, ಎಲ್ಲ ಸಿಗ್ತಾ ಇದೆಯಾ? Masterji, can you answer that please? We are able to sufficient donations, and also we have got our own income generation activities. Through that we are able to manage. It's balancing both income and expenditure. Now we are not facing any much problem because of a long service, and also people has come to know what we are doing. In that way, ನಮಗೆ ಯಾವ ವಿಧವಾದ ಜಾಸ್ತಿ ತೊಂದರೆಗಳಿಲ್ಲ. ಈ ದೃಷ್ಟಿ ಇಲ್ಲದವರಿಗೆ ಇವಾಗ ಹೊಸದಾಗಿ ಕಣ್ಣಿನ ಒಳಗೇನೆ ಒಂದು ಕೆಮರಾ ಇಟ್ಟು ಅಂಥದ್ದೊಂದು ಇದರಲ್ಲಿ ನೋಡಿದ್ದು ಯೂಟ್ಯೂಬಲ್ಲಿ, ಅಂಥದ್ದು ಇದೆಯಾ? ದೃಷ್ಟಿ ಕಣ್ಣ ದೃಷ್ಟಿ ಬದಲಾಗಿ ಸಣ್ಣ ಒಂದು ಕೆಮರಾವನ್ನೇ ಕಣ್ಣಿನೊಳಗೆ ಇಟ್ಟು ಅದನ್ನೇ ಕ್ಯಾಮ್ರಾ ಇವಾಗ ಮೈಕ್ರೋ ಇದಂತ ರೆಡಿ ಮಾಡಿದ್ದಾರೆ. ಕೆಲವು ಕಡೆ ಎಲ್ಲ ಅದು
ಟೆಸ್ಟ್ ಮಾಡ್ತಾನೂ ಇದ್ದಾರೆ. ಸುಮಾರು ಒಂದು 70% ಸಕ್ಸಸ್ ಆಗಿದೆಯಂತೆ. ಅದು ಇನ್ನು ಜನಗಳಿಗೆ ಬರೋದಕ್ಕೆ ಇನ್ನೂ ಸ್ವಲ್ಪ ದಿವಸ ಹೋಗಬೇಕು. ಶ್ರೀಯುತ ಗೋಪಾಲ್ ಹಾಗೂ ಶ್ರೀನಿವಾಸನ್ ಅವರು ಇವತ್ತು ಸಮಾಜಕ್ಕೊಂದು ದೊಡ್ಡ ಸೇವೆಯನ್ನು ನೀಡ್ತಾ ಇದ್ದಾರೆ. ಒಬ್ಬರಲ್ಲ ಇಬ್ಬರಲ್ಲ, ಸುಮಾರು ಈಗ ತನವರು ಅಂದಂತೆ 60,000 ಮಂದಿಗೆ ಅವರ ಬದುಕಿಗೆ ಬೆಳಕಾಗಿದ್ದಾರೆ. ಇದು ಸಾಮಾನ್ಯ ಸಾಧನೆ ಅಲ್ಲೇ ಅಲ್ಲ. ಕಣ್ಣಿಲ್ಲ ಎಂಬ ಒಂದೇ ಕಾರಣಕ್ಕೋಸ್ಕರ ಅನೇಕ ಮಕ್ಕಳು ತಮ್ಮ ಬದುಕೇ ಮುಗಿದು ಹೋಯಿತು ಅನ್ನೋ ಹೊತ್ತಿಗೆ ಸಮಾಜದಲ್ಲಿ ಇತರ ಸಾಮಾನ್ಯರಂತೆ ಅವರೂ ಬದುಕನ್ನು ಸಾಗಿಸಬಲ್ಲರು, ಇತರರಂತೆ ಅಲ್ಲ, ಅದಕ್ಕೂ ಮಿಗಿಲಾಗಿರತಕ್ಕಂತಹ ಸಾಮರ್ಥ್ಯ ಅವರಲ್ಲಿದೆ ಅನ್ನೋದನ್ನು ಆ ಮಕ್ಕಳಿಗೆ ಮನದಟ್ಟು ಮಾಡಿಕೊಟ್ಟು ಸಮಾಜದಲ್ಲಿ ಅನೇಕ ಮಂದಿ ಯುವತಿಗೂ ಕೂಡ ಉತ್ತಮವಾದ ಬದುಕನ್ನು ಸಾಗಿಸೋದನ್ನು ನಾವು ಕಾಣ್ತಾ ಇದ್ದೇವೆ. ಈ ಸಂಸ್ಥೆಗೆ ನಾವು ಸುಮಾರು 18 ವರ್ಷಗಳ ಹಿಂದೆ ಒಮ್ಮೆ ಭೇಟಿಯನ್ನು ನೀಡಿದ್ದೆವು. ಅವರು ಇವತ್ತು ಏನೆಲ್ಲ ಚಟುವಟಿಕೆಗಳಲ್ಲಿ ನಡೆಯುತ್ತಾ ಇದ್ದಾವೆ ಅಂತ ತಿಳಿಸಿದ್ದಾರೆ. ಅದನ್ನು ನಾವು ಕಣ್ಣಾರೆ ಕಂಡು ಬಂದವರು ಇವತ್ತು ಸಮಾಜದಲ್ಲಿ ಹೀಗೆ ಸೇವೆಯನ್ನು ಮಾಡುವವರ ಸಂಖ್ಯೆ ಕಡಿಮೆಯಾಗ್ತಾ ಇರೋ ಹೊತ್ತಿಗೆ, ಇವತ್ತು ಹಿಂದೆ ಎಲ್ಲ ಮನಸ್ಥಿತಿ ಹೀಗಿತ್ತು, ವಸುಧೈವ ಕುಟುಂಬಕಂ, ವಸುಧೈವ ಕುಟುಂಬಕಂ. ನಮ್ಮ ಕುಟುಂಬ ಯಾವುದು ಅಂತಂದರೆ ಈ ಭೂಮಂಡಲವೇ ನಮ್ಮ ಕುಟುಂಬ ಅನ್ನುವ ಭಾವನೆ ಇತ್ತು. ಊರಿಂದೂರಿಗೆ ಕಮ್ಯುನಿಕೇಷನ್ ತುಂಬ ದೂರ ಇತ್ತು. ಇವತ್ತು ಆಧುನಿಕ ಯುಗದಲ್ಲಿ, ಈ ಕಂಪ್ಯೂಟರ್ ಯುಗದಲ್ಲಿ ಜಗತ್ತು ತುಂಬ ಕಿರಿದಾಗಿದೆ ಅಂತ ನಾವು ಮಾತಾಡೋದನ್ನು ಕೇಳ್ತಾ ಇದ್ದೇವೆ. ಆದರೆ ಇವತ್ತು ಜಗತ್ತು ಎಷ್ಟು ಕಿರಿದಾಗಿದೆಯೋ ವ್ಯಕ್ತಿಯ ಚಿಂತನೆ ಅದಕ್ಕಿಂತಲೂ ಕೂಡ ಕಿರಿದಾಗಿ ಹೋಗಿದೆ. ವಸುಧೈವ ಕುಟುಂಬಕಂ ಇದ್ದದ್ದು ನಾವು ನಮ್ಮ ಕುಟುಂಬ ಅಂತ ಬಂತು, ಅದೂ ಹೋಯಿತು. ತಂದೆ ತಾಯಂದಿರನ್ನೂ ಮನೆಯಿಂದ ಹೊರಗಿಟ್ಟರು. ನಾವು ಗಂಡ ಹೆಂಡತಿ, ನಮ್ಮ ಮಕ್ಕಳು. ಅಲ್ಲೂ ಮತ್ತೆ ಪುನಃ ನಾವಿಬ್ಬರು, ನಮಗಿಬ್ಬರು, ಅದೂ ಹೋಯಿತು. ನಾವಿಬ್ಬರು, ನಮಗೊಬ್ಬರು ಅಂತ ಬಂತು. ಕೊನೆ ಅದೂ ಹೋಗಿ ನಾವಿಬ್ಬರು, ನಾವಿಬ್ಬರೇ ಅಂತ ಬಂತು. ಕಾಲಘಟ್ಟದಲ್ಲಿ ಅದೂ ಹೋಗಿ ನಾನು ನಾನೇ, ನೀನು ನೀನೇ ಅನ್ನೋ ಮಟ್ಟಿಗೆ ಇವತ್ತು ನಮ್ಮ ಚಿಂತನೆ ಅದು ಸಂಕುಚಿತಗೊಂಡಿರುವ ಈ ಹೊತ್ತಿನಲ್ಲಿ ಈ ಸಂಸ್ಥೆ ಇವತ್ತು ವಿಶೇಷವಾಗಿ ಈರುವರು ಮಹನೀಯರು, ನಮ್ಮ ಪ್ರಾಚೀನರು ಹೇಗೆ ವಸುಧೈವ ಕುಟುಂಬಕಂ ಅನ್ನತಕ್ಕಂಥ ಚಿಂತನೆಯನ್ನು ಮುಂದಿಟ್ಟಿದ್ರು, ಅದನ್ನು ಇವತ್ತಿಗೂ ಕೂಡ ಜೀವನದಲ್ಲಿ ಪರಿಪಾಲಿಸಿಕೊಂಡು ಬರೋದನ್ನು ಕಂಡರೆ ತುಂಬ ಅವರ ಬಗ್ಗೆ ಹೆಮ್ಮೆ ಎನಿಸತ್ತೆ.
ವೇದದಲ್ಲಿ ಒಂದು ಮಾತಿದೆ, ಏನಕೇನ ಪ್ರಕಾರೇಣ ಕೋಹಿ ನಾಮ ನ ಜೀವತಿ ಪರೇಶಾಂ ಉಪಕಾರಾರ್ಥಂ ಯಜ್ಜೀವತಿ ಸಜೀವತಿ. ಯಾವುದೋ ಒಂದು ಬಗೆಯಿಂದ ಅವರವರ ಹೊಟ್ಟೆಯನ್ನು ಹೊರೆದುಕೊಂಡು ಬದುಕೋದು. ಯಾರು ಬದುಕೋದಿಲ್ಲ? ಸಮಸ್ತ ಪ್ರಾಣಿ, ಪಶು, ಪಕ್ಷಿ, ಕ್ರಿಮಿಕೀಟಗಳು ಕೂಡ ತಮ್ಮ ಹೊಟ್ಟೆಯನ್ನು ಹೊರೆದುಕೊಂಡು ಅವು ಬಾಳ್ತಾವೆ. ಒಬ್ಬ ಮಾನವನು ಕೂಡ ಹಾಗೆ ಬದುಕ್ತಾ ಇದ್ದಾನೆ ಅಂತಂದರೆ ಅದು ಬದುಕಲ್ಲ. ಪರೇಶಾಂ ಉಪಕಾರಾರ್ಥಂ ಯಜ್ಜೀವತಿ ಸಜೀವತಿ. ಯಾರ ಬದುಕಿನಿಂದ ಸಮಾಜದಲ್ಲಿ ಇನ್ನೂ 10 ಮಂದಿ ಬದುಕುವಂತಾಗತ್ತೆ, ಅವನ ಬದುಕೇ ಬದುಕು. ಇವತ್ತು ಈರುವರು ಮಹನೀಯರು, ಶ್ರೀಯುತ ಗೋಪಾಲ್ ಹಾಗೂ ಶ್ರೀಯುತ ಶ್ರೀನಿವಾಸನವರು, ಪ್ರಾಯಶಃ ಸಹೋದರವರಿಬ್ಬರು ಹೀಗೆ ಸಮಾಜವನ್ನೇ ನಮ್ಮ ಕುಟುಂಬ ಅಂತ ಅಪ್ಪಿಕೊಂಡು ತಮ್ಮ ಮನೆಯ ಮಕ್ಕಳಿಗೆ ತಂದೆ ತಾಯಿಂದರು ಏನು ಮಾಡೋದು ಸಾಧ್ಯ ಇಲ್ಲವೋ ಅದಕ್ಕೂ ಮುಗಿಲಾಗಿ ನಾಡಿನ ಮಕ್ಕಳಿಗಿಂತಹ ದೊಡ್ಡ ಸೇವೆಯನ್ನು ಸಲ್ಲಿಸ್ತಾ ಇರೋದನ್ನು ಕಂಡಾಗ ನಾವು ತುಂಬ ಹೆಮ್ಮೆ ಪಡ್ತಾ ಇದ್ದೇವೆ. ಶ್ರೀಕೃಷ್ಣನ ಅನುಗ್ರಹ ಶ್ರೀರಕ್ಷೆ ಅವರು ಇರುವರ ಮೇಲೆ, ಅವರು ಕಟ್ಟಿ ಬೆಳೆಸ್ತಾ ಇರುವ ಸಂಸ್ಥೆಯ ಮೇಲೆ ಒಬ್ಬ ವ್ಯಕ್ತಿಯನ್ನು ನಾವು ಹರಸಬಹುದು. ಶತಂಜೀವ ಶರದಃ ಅಂತ ಹೇಳಿಕೊಂಡು ವಯಸ್ಸು ಏರ್ತಾ ಹೋದಂತೆ ವ್ಯಕ್ತಿಯ ಬದುಕಿನ ಆ ಆಯುಷ್ಯ ಕ್ಷೀಣಿಸ್ತಾ ಹೋಗುತ್ತೆ. ಆದರೆ ಒಂದು ಸಂಸ್ಥೆಯ ವಿಚಾರವಾಗಿ ಹಾಗೆ ಇಲ್ಲ. ದೃಢವಾಗಿ ಬೇರೂರಿ ನಿಂತಹ ಒಂದು ಸಂಸ್ಥೆ ಆಚಂದ್ರಾರ್ಕವಾಗಿ ಬೆಳೆಯೋದಕ್ಕೆ ಅವಕಾಶ ಇದೆ. ಈ ಸಂಸ್ಥೆ ಹಾಗೆ ಬೆಳೆದು ಸಮಾಜದ ಎಲ್ಲ ವರ್ಗದ ಇಂತಹ ಅಂಧ ಮಕ್ಕಳಿಗೆ ಇವತ್ತವರ ಸೇವಾ ವ್ಯಾಪ್ತಿ ಕೇವಲ ಅಂಧರಿಗಿಂತ ಉಳಿದಿಲ್ಲ. ಅವರಿಗೆ ಹೇಳಿದರು ಇನ್ನೂ ಅದು ವಿಶಾಲವಾಗಿ ವ್ಯಾಪಿಸಿದೆ. ಸಮಾಜವನ್ನು ಕೈ ಹಿಡಿದು ಮುನ್ನಡೆಸುವಂತಹ ದೊಡ್ಡ ಜವಾಬ್ದಾರಿಯನ್ನು ಹೊತ್ತಿರತಕ್ಕಂತಹ ಈರುವರೆಗೂ, ಅವರು ಕಟ್ಟಿ ಬೆಳೆಸಿರ್ತಕ್ಕಂಥ ಈ ಸಂಸ್ಥೆಗೂ, ಆ ಸಂಸ್ಥೆಯಲ್ಲಿ ದುಡಿತಾ ಇರತಕ್ಕಂತಹ ಎಲ್ಲ ಅಧ್ಯಾಪಕ ವರ್ಗದವರಿಗೂ, ಅಲ್ಲಿ ಶಿಕ್ಷಣವನ್ನು ಪಡೀತಾ ಇರತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಕೃಷ್ಣನ ಅನುಗ್ರಹವನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಒಳಿತಾಗಲಿ. ಕೃಷ್ಣಾರ್ಪಣ. I request Gopal and Srinivas to take Phalamantarakshita by the Swamiji. ಅಂಧ ಶಾಲೆ ಶ್ರೀನಿವಾಸ್ ಅವರು, ಗೋಪಾಲ್ ಅವರು ನಡೆಸ್ತಾ ಇರತಕ್ಕಂತಹ ಸಂಸ್ಥೆ, ಆ ಸಂಸ್ಥೆ ವಿದ್ಯಾರ್ಥಿಗಳಿಗೋಸ್ಕರವಾಗಿ, ಅದು ಅಂಧ ಮಕ್ಕಳುಗಳಿಗೋಸ್ಕರವಾಗಿ ಅವರ ಪ್ರಯತ್ನ, ಅವರ ತ್ಯಾಗ ಅದು ತುಂಬ ಅಭಿನಂದನೀಯವಾದದ್ದು. ಆ ಶಾಲೆಯ ಮಕ್ಕಳುಗಳು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ನಡೆಯತಕ್ಕಂತಹ ಕ್ರಿಕೆಟ್ ಟೂರ್ನಮೆಂಟಲ್ಲೂ ಕೂಡ ಭಾಗವಹಿಸ್ತಾರೆ. ಆ ಒಂದು ಕಲ್ಪನೆಯೇ ಯಾರಿಗೂ ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ. ಆ ವಿಧವಾದ ಸಾಧನೆಯನ್ನು ಮಾಡಿರ್ತಕ್ಕಂತಹ ಅವರಿಗೆ ನಾವೆಷ್ಟು ಅಭಿನಂದನೆಗಳನ್ನು ಸಲ್ಲಿಸಿದರೂ ಕೂಡ ಸಾಲದು. ಆ ಮಕ್ಕಳುಗಳು ಬಂದು, ಅವರೆಲ್ಲ ಬಂದು ಫಲಮಂತರಾಕ್ಷತೆಯನ್ನು ಸ್ವೀಕಾರ ಮಾಡಬೇಕು. ಅವರಿಗೆ ಬರಲಿಕ್ಕೆ ತೊಂದರೆ ಇದ್ದರೆ ಸ್ವಾಮಿಗಳೇ ಅಲ್ಲಿಗೆ ಬರ್ತಾರೆ.
ಒಬ್ಬರು ಹೊಟ್ಟೋದ್ರು ಫೋಟೋ ತಗೊಳ್ತಾರೆ ಅಂತಂದು